ಎನಗು ಆಣೆ ರಂಗ ನಿನಗು ಆಣೆ ರಂಗ ಎನಗು ಆಣೆ ರಂಗ ನಿನಗು ಆಣೆ ರಂಗ ಎನಗು ಆಣೆ ರಂಗ ನಿನಗು ಆಣೆ ಎನಗು ನಿನಗೋ ಇಬ್ಬರಿಗೂ ಭಕ್ತರಾಣೆ ರಂಗ ಎನಗು ನಿನಗು ಇಬ್ಬರಿಗೂ ಭಕ್ತರಾಣೆ ರಂಗ ಎನಗು ಆಣೆ ರಂಗ ನಿನಗು ಆಣೆ ರಂಗ ಎನಗು ಆಣೆ ರಂಗ ನಿನಗು ಆಣೆ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ರಂಗ ಎನಗು ಆಣೆ ರಂಗ ನಿನಗು ಆಣೆ ರಂಗ ಎನಗು ಆಣೆ ರಂಗ ನಿನಗು ಆಣೆ ಹರಿ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ ರಂಗ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ ರಂಗ ಹರಿ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ರಂಗ ಎನಗೋ ಆಣೆ ರಂಗ ನಿನಗೋ 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 ಆಣೆ. ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ. ಕಾಲಂತೂ ತೀರಿ ಹೋಗಿ ವರ್ಷಗಳೇ ಉರುಳೋಗಿದೆ. ಈಗ ನಮ್ಮ ನೆನಪಿನ ಸಾಮ್ರಾಜ್ಯದಲ್ಲಿ ಅವರು ಬಿಡುಗಂಟಾಗಿ ಫಿಕ್ಸೆಡ್ ಡಿಪಾಸಿಟ್ ಆಗಿದ್ದಾರೆ. ಅವರು ಮಾಡಿದ ಪ್ರಯೋಗಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆ ಪ್ರಯೋಗಗಳಲ್ಲಿ ಅವರು ತೋರಿಸಿದಂತಹ ಒಂದು ಏನು ಆ ಜಾಣತನ, ಡೈರೆಕ್ಟರ್ ಆಗಿ ಒಂದು ಜಾಣತನವನ್ನು ಅವರು ತೋರಿಸಿದ್ರು. ಆ ಜಾಣತನದ ಅರಿವು ಇವತ್ತು ರಂಗಭೂಮಿಯ ಹರವನ್ನು ವಿಸ್ತಾರಗೊಳಿಸ್ತಾ ಹೋಗ್ತಾ ಇದೆ. ಆ ವಿಸ್ತಾರ ಅನ್ನೋದೇ ಹಾಗೆ, ಅದು ಜಗದಗಲ ಮುಗಿಲಾಗಲ ಅಂತ ಹೇಳಿ ವಚನಗಳಲ್ಲಿ ಬರ್ತದೆ. ಅದರ ಪ್ರಸ್ತಾಪ ಜಗದಗಲ ಮುಗಿಲಾಗಲ ಅನ್ನೋದು ಬರ್ತದೆ. ನಾನು ಕಾರಂತರ ಮೇಲಿನ ಅಂಧಾಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಭಾರತೀಯ ರಂಗಭೂಮಿಯಲ್ಲಿ ಕಳೆದ ಒಂದು 5-6 ದಶಕಗಳಲ್ಲಿ ಆದ ಪ್ರಯೋಗಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ಈ ಮಾತನ್ನ ಕಾರಂತರ ವಿಚಾರದಲ್ಲಿ ಮತ್ತು ಕಾರಂತರ ಪ್ರಯೋಗಗಳ ವಿಚಾರದಲ್ಲಿ ನಾವು ಹೇಳಬೇಕಾಗುತ್ತೆ. ಅದನ್ನು ನಾವು ಗುರುತಿಸದೇ ಇದ್ರೆ ನಾವು ಒಂದು ಸಾಂಸ್ಕೃತಿಕವಾಗಿ ನಾವು ಪಡೆದ ಲಾಭಕ್ಕೆ ಋಣ ತೀರಿಸದೇ ಇರುವಂಥ ಕೃತಜ್ಞರಾಗ್ಬಿಡ್ತೇವೆ ನಾವು. ಅಂಥ ಒಂದು ಕೃತಜ್ಞತೆ ನಮ್ಗೆ ಯಾರಿಗೂ ಇರಬಾರ್ದು. ಕಾರ್ನಾಡರು ಮತ್ತೆ ಕಾರಂತರು ಅವರಿಬ್ಬರ ಸ್ನೇಹ ಶುರುವಾಗಿದ್ದು 1965ರಲ್ಲಿ. ಕಾರ್ನಾಡರೇ ಬರ್ಕೊಂಡ ಹಾಗೆ ನೋಡಿ. ವಿಶೇಷ ನೋಡಿ, ಕಾರ್ನಾಡರು ಒಂದು ನಗರ ಭೂಮಿಯ ನಗರದಿಂದ ಬಂದಂತ ಒಂದು ಜೀವಿ, ನಗರಜನ್ಯ ಜೀವಿ. ಕಾರಂತರು ಹಳ್ಳಿ ಹೈದ ಅನ್ಬೋದು. ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಯಾವುದೇ ರೀತಿಯ ಆಧುನಿಕತೆಯ ಆಕಾರದಲ್ಲಿ ನಾನು ಹೇಳ್ತೇನೆ. ಬಾಬುಕೋಡಿಯಲ್ಲಿ ಆವಾಗೇನಿತ್ತು, ಎಷ್ಟಿತ್ತು ಅನುಕೂಲಗಳು ಅಂತ ಹೇಳೋದನ್ನ ನೀವು ಇಮ್ಯಾಜಿನ್ ಮಾಡ್ಬೋದು. ಈಗಿನ ಹಳ್ಳಿಗಳಲ್ಲೇ ನಾವು ನೋಡಿದರೆ, ಹಳ್ಳಿಗಳನ್ನು ನೋಡಿದರೆ ಬೇಜಾರಾಗುವಂಥ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಆ 50-60 ವರ್ಷಗಳ ಹಿಂದೆ ಬಾಬುಕೋಡಿ ಹೇಗಿದ್ದಿರುವುದುಗಳನ್ನ ನಾವು ಯೋಚನೆ ಮಾಡಬಹುದು. ಅದೇನು ಕಷ್ಟ ಅಲ್ಲ. ಸೊ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಒಂದು ಹುಡುಗ. ಸೊ ಇವರಿಬ್ಬರು ಮುಂದೆ ರಂಗಭೂಮಿಯ 2 ಮಹತ್ವದ ಕಂಬಗಳಾಗಿ, ಪಿಲ್ಲರ್ಸ್. ಅತಿ ಕನ್ನಡ ರಂಗಭೂಮಿ ಅಂತ ನಾವೇನು ಹೇಳ್ತೀವಿ,
ಕನ್ನಡ ರಂಗಭೂಮಿಯ ಮೂಲಕ ಅವರು ಭಾರತೀಯ ರಂಗಭೂಮಿಗೆ ಕೊಟ್ಟ ಕೊಡುಗೆ ಮತ್ತು ವಿಶ್ವ ರಂಗಭೂಮಿಗೆ ಅವರು ಕೊಟ್ಟ ಕೊಡುಗೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ನಮ್ಗೆ ಆಶ್ಚರ್ಯಕರವಾದಂತಹ ಒಂದು ಅನುಭವ ನಮಗೆ ತನ್ನಿಂತಾನೇ ದೊರೆತದೆ. ಆ ಅನುಭವ ನಮಗೆ ಸಹಜವಾಗಿ ಬಂದಿದ್ದಲ್ಲ, ಕನಸು ಬಿದ್ದಾಗ ಬಿದ್ದಿದ್ದಲ್ಲ. ಆ ಇಬ್ಬರು ಶ್ರಮ ನಮಗೆ ಆ ಅನುಭವವನ್ನು ಕೊಟ್ಟಿದೆ. ಕನಸಿಗೆ ಯಾರದ್ದು ಶ್ರಮ ಬೇಕಾಗಿಲ್ಲ. ನಿಮಗೆ ಚೆನ್ನಾಗಿ ನಿದ್ರೆ ಹತ್ತಿದ್ರೆ ಕನಸು ಬೀಳ್ತದೆ, ಅದು ಬೇರೆ ಮಾತು. ಆದರೆ ಇಲ್ಲಿ ಕಾರ್ನಾಡರು ಮತ್ತೆ ಕಾರಂತರು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ತಮ್ಮದೇ ಆದ ಒಂದು ಏರಿಯಾವನ್ನ ಅವರು ಗುರುತಿಸಿಕೊಂಡ್ರು. ಆ ಗುರುತಿಸಿಕೊಂಡು ಆ ಏರಿಯಾದಲ್ಲಿ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿದ್ರಂತೆ. ಕಾರ್ನಾಡರು ನಾಟಕಕಾರರಾಗಿ ಬೆಳೆದರು. ನಿಮಗೆ ಅವ್ರ ಬಗ್ಗೆ ಗೊತ್ತೇ ಇದೆ. ಅವರ ಮೊದಲ ನಾಟಕ ತುಘಲಕ್ ಅವರನ್ನ ಒಂದೇ ಸಾರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಾಟಕಕಾರನಾಗಿ ಮಾಡ್ತು. ಅವರು ಕನ್ನಡದಲ್ಲೇ ಬರೆದಿದ್ದ ನಾಟಕ ಕನ್ನಡದಲ್ಲೇ ಉಳಿದಿದ್ರೆ ಅವರಿಗೆ ಅಂತಾರಾಷ್ಟ್ರೀಯವಾದ ಮಾನ್ಯತೆ ಹೇಗಿರಲಿ, ರಾಷ್ಟ್ರೀಯ ಮಾನ್ಯತೆ ಕೂಡ ಸಿಗ್ತಿತ್ತೋ ಇರಲಿಲ್ಲೋ ಗೊತ್ತಿಲ್ಲ. ಯಾವಾಗ ತುಘಲಕ್ ನಾಟಕವನ್ನು ಓದಿ ಅದನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ತೇನೆ ಅಂತ ಹೇಳಿ ಕಾರ್ನಾಡರು ಮತ್ತೆ ಕಾರಂತರು ಕೂತು ಚರ್ಚಿಸಿ ನಂತರದಲ್ಲಿ ಅದು ಹಿಂದಿಗೆ ಅನುವಾದ ಆದ ನಂತರದಲ್ಲಿ ಇಡೀ ಭಾರತೀಯ ರಂಗಭೂಮಿ ಬೆರಗುಗಣ್ಣಿಂದ ದಕ್ಷಿಣದ ಕಡೆಗೆ, ಅದರಲ್ಲೂ ವಿಶೇಷವಾಗಿ ಕನ್ನಡ ರಂಗಭೂಮಿ ಕಡೆಗೆ ತಿರುಗಿ ನೋಡುವಂಥ ಒಂದು ಆಕಸ್ಮಿಕವಾದಂತಹ ಒಂದು ಸ್ಫೋಟ ಆಗ್ಬೋದಾದಂತಹ ಒಂದು ಜಾಗೃತಿ ಮೂಡ್ತದೆ. ಅದಕ್ಕೆ ಕಾರಣ ಇತ್ತು. ಕೆಲವು ಜನಮೇಜಯ ನಾಟಕವನ್ನ, ಶ್ರೀರಂಗರ ನಾಟಕ, ಅದನ್ನ ಕಾರಂತರು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಸುನೋ ಜನಮೇಜಯ ಹಿಂದಿ. ಆ ನಾಟಕ ಎಷ್ಟು ಅದ್ಭುತವಾಗಿ ಡೆಲ್ಲಿಯಲ್ಲಿ ರಂಗಾಸಕ್ತರ ಮನಸ್ಸನ್ನು ಸೆಳೆಯಿತು ಅಂದ್ರೆ ಅದರ ಪ್ರಯೋಗ ಆದ ಸಂದರ್ಭದಲ್ಲಿ ವಿಂಧ್ಯ ಪರ್ವತದ ಕೆಳಗಡೆ ರಂಗಭೂಮಿ ಚಟುವಟಿಕೆ ಇದೆ ಹೇಳೋದೇ ಗೊತ್ತಿಲ್ಲದೆ ಇದ್ದಂಥ ಸ್ಥಿತಿಯಲ್ಲಿ ಹಿಂದಿ ರಂಗಭೂಮಿ ಅಥವಾ ಹಿಂದಿ ರಂಗಭೂಮಿಯ ಪ್ರಮುಖರು ಇದ್ರು. ಅವತ್ತಿನ ನಿರ್ದೇಶಕರಿರ್ಬೋದು, ನಟರಿರ್ಬೋದು, ಉಳಿದ ಯಾವುದೇ ತರಹದ ತಂತ್ರಜ್ಞರಿರ್ಬೋದು, ಅವರಿಗೆಲ್ಲ ಒಂದು ಅವಜ್ಞೆ ತಂಬಹುದು. ಆ ಅವಜ್ಞೆಯಲ್ಲಿ ಅವರಿದ್ರು. ಇಲ್ಲಿ ದಕ್ಷಿಣದಲ್ಲಿ ಏನೂ ಆಗ್ತಾ ಇಲ್ಲ ಅನ್ನೋದನ್ನು ಬಿಡ್ತಾ ಇದ್ರು. ಅವರು ದಕ್ಷಿಣದವ್ರನ್ನೆಲ್ಲರನ್ನು ಮದ್ರಾಸಿಗಳು ಅಂತ ಹೇಳಿ ಕರೀತಾ ಇದ್ದಿದ್ದನ್ನ ನೀವು ಕೇಳಿದಿರಿ, ಓದಿದಿರಿ ಅದನ್ನ. ಸೊ ಮದ್ರಾಸಿಗಳು ನಾಲಾಯಕು, ಅವ್ರಿಗೆ ಕೆಲಸಕ್ಕೆ ಬರ್ತಾರೆ. ಮದ್ರಾಸಿಗಳು ಅಂದರೆ ದಕ್ಷಿಣ ಭಾರತೀಯರು. ಅವರ ರಂಗಭೂಮಿ ಇತ್ಯಾದಿಗಳ ಬಗ್ಗೆ ಅವರಿಗೇನು ಗೊತ್ತಿಲ್ಲ. ತಮಗೆ ಗೊತ್ತಿಲ್ಲದೆ ಇರೋದನ್ನ ಅವರು ಇನ್ನೊಬ್ಬರಿಗೆ ಅದನ್ನು ಆರೋಪಿಸ್ತಾ ಇದ್ರು. ತಾನು ಕಳ್ಳ ಪರರನ್ನ ನಂಬ ಅಂತ ಅನ್ನೋದು ನಮ್ಮ ಕನ್ನಡದ ಗಾದೆ. ಈ ನಮ್ಮ ರಂಗಭೂಮಿ ವಿಚಾರದಲ್ಲಿ ಇದೇ ಪರಿಸ್ಥಿತಿ ಆಯಿತು. ಯಾವಾಗ ಸುನೋ ರಂಗಭೂಮಿ ಡೆಲ್ಲಿ ರಂಗಸ್ಥಳವನ್ನ ಆಕ್ರಮಿಸ್ತೋ ಆವಾಗ ಒಂದು ವಿಶೇಷವಾದ ಆಸಕ್ತಿ ಈ ದಕ್ಷಿಣ ಭಾರತೀಯ ನಾಟಕಗಳ ಬಗ್ಗೆ ತಿರುಗಿ ನೋಡೋ ಹಾಗೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ತುಘಲಕ್ ನಾಟಕವನ್ನ ಹಿಂದಿಗೆ ಅನುವಾದ ಮಾಡಿ ಅದರ ಡೈರೆಕ್ಟ್ ಮಾಡ್ತಾರೆ ಕಾರಂತರು. ಆವಾಗ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಕಾರ್ನಾಡರು ಇಡೀ ರಾಷ್ಟ್ರಮಂಚಕ್ಕೆ ಬರ್ತಾರೆ ಒಂದು ಅನುವಾದದಿಂದಾಗಿ. ಕಾರ್ನಾಡ ಒಂದು ಕಡೆಯಲ್ಲಿ ಅದನ್ನ ಹೇಳ್ಕೊಂಡಿರೋದಿದೆ. ಅದನ್ನ ಕನ್ನಡದಿಂದ ಹಿಂದಿಗೆ ಅನುವಾದವಾದ ಮೊದಲ ನಾಟಕ ಸುನೋ ಜನಮೇಜಯ. ಅತ್ಯುತ್ತಮ ರೀತಿಯಲ್ಲಿ ಹಿಂದಿಯಲ್ಲಿ ಹುಟ್ಟಿ, ಹಿಂದಿಯಲ್ಲಿ ಬೆಳೆದು, ಹಿಂದಿಯಲ್ಲೇ ಓದಿ, ಹಿಂದಿಯಲ್ಲೇ ಅನುಭವ ಪಡೆದು, ಹಿಂದಿಯಲ್ಲೇ ಇದ್ದುಕೊಂಡು ಹಿಂದಿಗೆ ಅನುವಾದ ಮಾಡಿದ ಕೃತಿ ಇದಾಗಿರಬಹುದೇ ಅನ್ನೋ ಅಷ್ಟು ಸಹಜವಾಗಿ ಸುನೋ ಜನಮೇಜಯ ನಾಟಕ ಬಂದಿತ್ತು. ಕಾರಣಕ್ಕಾಗಿ ಹಿಂದಿ ಪ್ರಾಂತ್ಯದಲ್ಲಿ ಅದಕ್ಕೆ ಬಹಳ ಮಹತ್ವ ಸಿಕ್ತು. ಕಾರಂತ ಯಾರು, ಕಾರಂತ ಯಾರು, ಕಾರ್ನಾಡ ಹೌದು ಯಾರು ಕಾರ್ನಾಡ ಅಂತ. ಸೊ ಈ ಪ್ರಶ್ನೆಗೆ ನೋಡಿ ಇದು ಹೇಗಿರುತ್ತೆ ಅಂದ್ರೆ, ಇವರು ನಾಟಕ ರಚಿಸ್ತಾರೆ, ಅವರು ಅದನ್ನು ಅನುವಾದಿಸ್ತಾರೆ. ಈ ಅನುವಾದದ ನಾಟಕ ಭಾರತದ ಮುಖ್ಯ ಪ್ರದೇಶಕ್ಕೆ, ಅಂದ್ರೆ ನಾನು ಯಾಕೆ ಮುಖ್ಯ ಪ್ರದೇಶ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ದೇಶದ ಅರ್ಧ ಭಾಗಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಹಿಂದಿ ಮಾತಾಡೋ ಭಾಷೆ. ಅಲ್ಲಿಯ ಬಿಹಾರದಲ್ಲಿ ಬಿಹಾರಿ ಇದೆ, ಒರಿಸ್ಸಾದಲ್ಲಿ ಒರಿಯಾ ಇದೆ, ಹಾಗೆ ಆ ಥರದ ಬೇರೆ ಬೇರೆ, ಬೆಂಗಾಲದಲ್ಲಿ ಬೆಂಗಾಲಿ ಇದೆ. ಆಯಾ ರಾಜ್ಯಗಳಿಗೆ ಇದ್ರೂ ಕೂಡ ಒಟ್ಟಾರೆಯಾಗಿ ಭಾರತದ ಅರ್ಧ ಭಾಗದಲ್ಲಿ
ನಾವು ಮಾತಾಡಿದ ಅರ್ಥ ಆಗುವಂಥ ಭಾಷೆ ಇವತ್ತು ಹಿಂದಿ. ಅದರ ಬಗ್ಗೆ ನಾವೇನು ಮುಚ್ಚಿಡಬೇಕಾದ ಅಗತ್ಯ ಇಲ್ಲ. ಬಟ್ ಆ ಕಾರಣಕ್ಕಾಗಿ ಅದನ್ನು ರಾಷ್ಟ್ರಭಾಷೆಯಾಗಿ ಮಾಡ್ತೇವೆ ಅನ್ನೋದು ಮಾತ್ರ ಅದು ತಪ್ಪು. ಅದು ಈ ಚರ್ಚೆಗೆ ಅಪ್ರಸ್ತುತವಾದ ವಿಚಾರ. ಸೊ ಹಿಂದಿ ಬೆಲ್ಟ್ ಅಂತ ನಾವೇನು ಕರಿತೀವಿ, ಹಿಂದಿ ಬೆಲ್ಟಲ್ಲಿ ತನ್ನನ್ನು ತಾನು ಪರಿಚಯ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಕಾರ್ನಾಡನ್ನ ಪರಿಚಯ ಮಾಡಿಸಿದ ಖ್ಯಾತಿ, ಹಿರಿಮೆ ಇವೆರಡೂ ಕೂಡ ಕಾರಂತರಿಗೆ ಸಲ್ಲಬೇಕಾಗುತ್ತೆ. ಸದ್ದಿದೆ. ನಮ್ಮ ಇತಿಹಾಸ ಅದನ್ನು ಕ್ರೆಡಿಟ್ ಅನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಕಾರ್ನಾಡರು ಅದನ್ನು ಒಪ್ಕೊಂಡಿದ್ದಾರೆ ಕೂಡ. ಹೌದು, ಅವ್ರು ಹೆಚ್ಚಂದ್ರೆ ತುಘಲಕ್ ನಾಟಕವನ್ನು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಬಹುದಾಗಿತ್ತು, ಅಷ್ಟೇ ಹೊತ್ತು ಹಿಂದಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಜೀವಿತಾವಧಿಯಲ್ಲಿ ಅವ್ರು ಯಾವ ನಾಟಕವನ್ನು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಅವ್ರಿಗೆ ಆಗಲಿಲ್ಲ, ಮಾಡಲೂ ಇಲ್ಲ, ಅವ್ರಿಗೆ ಹೋಗಲಿಲ್ಲ. ತಮ್ಮದಲ್ಲದ ಕೆಲಸಕ್ಕೆ ಕರ್ನಾಟಕ ಎಂದೂ ಕೈ ಹಾಕಲಿಲ್ಲ. ಅವರ ಏನು ಒಂದು ಚೌಕಟ್ಟೇನಿದೆ, ಅವರ ಲೈಫಿನ ಉದ್ದೇಶದ ಒಂದು ಚೌಕಟ್ಟೇನಿದೆ, ಆ ಚೌಕಟ್ಟನ್ನು ಅವರು ಉಲ್ಲಂಘಿಸಲಿಲ್ಲ. ಸಿನಿಮಾ ನೋಡಿ, ಅವರು ರಂಗಭೂಮಿಯಲ್ಲಿ ಎಷ್ಟು ದೊಡ್ಡ ಹೆಸರಾದ್ರಲ್ಲ, ಅವ್ರು ಬರೆದಿರುವಂತಹ 10-14 ನಾಟಕಗಳು ಅವರನ್ನು ಲೋಕಪ್ರಸಿದ್ಧರನ್ನಾಗಿ ಮಾಡ್ತಾರೆ. ಆದರೆ ಅವರು ಡೈರೆಕ್ಟ್ ಮಾಡಿದ ಏಕೈಕ ಸ್ವಯಂ ರಚಿತ ನಾಟಕ ಅಂದರೆ ಒಡಕಲು ಬಿಂಬ. ಆ ನಾಟಕ ಬಿಟ್ಟರೆ ಅವರು ಬೇರೆ ಯಾವ ನಾಟಕನೂ ಅವರು ಡೈರೆಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಒಡಕಲು ಬಿಂಬ ನಾಟಕನ ಬಿಟ್ಟರೆ ಬೇರೆ ಯಾವುದಾದ್ರು ನಾಟಕನ ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ ಕಾರ್ನಾಡರಿಗೆ ಅನ್ನಿಸ್ಲಿಲ್ಲ, ಗೊತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಿಮ್ಮ ಜೊತೆಯಿಂದ ಹಂಚಿಕೊಳ್ತೀನಿ. ಅವರ ಯಯಾತಿ ನಾಟಕ, ಅವರಿಗೊಮ್ಮೆ ಅದನ್ನು ಡೈರೆಕ್ಟ್ ಮಾಡುವಂಥ ಒಂದು ಅವಕಾಶ ಬಂದಿತ್ತು. ಬಹಳ ಜನರಿಗೆ ಗೊತ್ತಿಲ್ಲ. ಆ ಯಯಾತಿ ನಾಟಕವನ್ನು ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ನಾಟಕದಲ್ಲಿ ತಾನು ಯಯಾತಿ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಹೇಳಿ ಕರ್ನಾಟಕ ಹತ್ರ ಬಂದಿದ್ದವರು ರಜನಿಕಾಂತ್. ಆ ರಜನಿಕಾಂತ್ ಅವರ ಕೋರಿಕೆಯನ್ನು ಮನಸ್ಲಿಕ್ಕೆ ಆಗಲಿಲ್ಲ. 3-4 ನಂತರದಲ್ಲಿ ಅದು ಮೀಟಿಂಗ್ ನಡೀತು. ಆ ಮೀಟಿಂಗ್ ನಡೆದ ನಂತರದಲ್ಲಿ ಕರ್ನಾಟಕ ಬಹಳ ಸ್ಪಷ್ಟವಾಗಿ ಹೇಳಿದರು, ನೀವು ನಾಟಕ ಮಾಡಿದರೆ, ಅಭಿನಯಿಸಿದರೆ ಯಾವ ಹಾಲ್ನಲ್ಲೂ ಅದನ್ನು ಪ್ರದರ್ಶನ ಮಾಡೋಕ್ಕಾಗೋದಿಲ್ಲ. ರವೀಂದ್ರ ಕಲಾಕ್ಷೇತ್ರವೋ ಅಂಬೇಡ್ಕರ್ ಭವನವೋ ಯಾವುದು ನಮ್ಗೆ ಸಾಕಾಗೋದಿಲ್ಲ. ಕಟ್ಟಿರುವ ಸ್ಟೇಡಿಯಂನಲ್ಲೇ ಅದನ್ನು ನಾಟಕನ ನಾವು ಮಾಡಬೇಕಾಗುತ್ತೆ. ಕ್ಲೋಸ್ ಸರ್ಕ್ಯೂಟ್ ಟಿವಿಯನ್ನು ಇಟ್ಟು ಸ್ಕ್ರೀನ್ಗಳನ್ನು ಹಾಕಬೇಕಾಗುತ್ತೆ. ಅದರಿಂದ ಆ ನಾಟಕ ಮಾಡಿ ಅಷ್ಟೊಂದು ಧೈರ್ಯ ನನಗಿಲ್ಲ, ಆಗೋದಿಲ್ಲ ಅಂತಂದರು. ಸೊ ಕಾರ್ನಾಡರಿಂದ ಒಂದು ನಾಟಕವನ್ನು ಡೈರೆಕ್ಟ್ ಮಾಡಿ ಅವರ ನಾಟಕದಲ್ಲಿ ತಾನು ಅಭಿನಯಿಸಲೇಬೇಕು ಅನ್ನೋ ಒಂದು ಹುಚ್ಚು ಉಮೇದಿನ ಜೊತೆಗೆ ಬೆಂಗಳೂರಿಗೆ ಬಂದಿದ್ದ ರಜನಿಕಾಂತ್ ಬರಿಗೈನಲ್ಲಿ ಹಿಂದಿರುಗಬೇಕಾಯಿತು. ಸೊ ಅಂದರೆ ಅವಕಾಶ ಸಿಕ್ಕ ತಕ್ಷಣ ನಾನು ಅದನ್ನು ಒಪ್ಕೊಂಡ್ಬಿಡ್ತೀನಿ ಹೇಳೋ ಅಂತ ಒಂದು ಮನಸ್ಥಿತಿ ಕರ್ನಾಟಕದಾಗಿರಲಿಲ್ಲ. ರಜನಿಕಾಂತ್ ಒಬ್ಬ ಲೆಜೆಂಡರಿ ಸೂಪರ್ ಸ್ಟಾರ್, ಲಕ್ಷಾಂತರ ಅಭಿಮಾನಿಗಳು, ದೇಶದ ಪ್ರಪಂಚದ ಲೆಕ್ಕ ಎಲ್ಲ ತಗೊಂಡ್ರೆ ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವರಿಲ್ಲೊಂದು ಲೈವ್ ಆಗಿ ಸ್ಟೇಜ್ ಮೇಲೆ ಬರ್ತಾರೆ ಅಂತಂದರೆ ಮಲೇಷ್ಯಾದಿಂದಲೋ, ಸಿಂಗಾಪುರದಿಂದಲೋ, ಜಪಾನ್ನಿಂದಲೋ 100 ಜನ, 1000 ಜನ ಬೆಂಗಳೂರಿಗೆ ಬರುವಂಥ ಸಾಧ್ಯತೆಗಳೆಲ್ಲ ಇರ್ತದೆ. ಇಷ್ಟೆಲ್ಲ ಪಾಪ್ಯುಲಾರಿಟಿ ಇದ್ದ ಒಬ್ಬ ಮನುಷ್ಯ ನನ್ನ ಮನೆ ಬಾಗಿಲಿಗೆ ಬಂದು ನನಗಾಗಿ ಈ ನಾಟಕ ನೀವು ಡೈರೆಕ್ಟ್ ಮಾಡಬೇಕು ಅಂತಂದ ಅವಾಗ ಇಲ್ಲ ಹೇಳೋದಕ್ಕೆ ನಿಮಗೆ ಎಂಟಿದೆ ಧೈರ್ಯ ಬೇಕಾಗುತ್ತೆ, ಇಲ್ಲ ಹೇಳೋದಕ್ಕೆ. ಸೊ ಅಲ್ಲೊಂದು ಸ್ವಲ್ಪ ಲೈಟ್ ಹಾಕ್ತೀರ. ನನಗೆ ಯಾರು ಕಾಣಿಸೋದೇ ಇಲ್ಲ, ಅವರ ರಿಯಾಕ್ಷನ್ ಗೊತ್ತಾಗದೇ ಇದ್ರೆ ನಾನು ಬಹುಶಃ ಮಾತಾಡ್ತಿರೋದು ನನಗೆ ಮಾತ್ರ ಅನಿಸ್ಬಿಡ್ತದೆ. ಪ್ಲೀಸ್. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕಕ್ಕೆ ಬಹಳ ಒಂದು ತಮ್ಮ ನಾಟಕಗಳನ್ನು ಯಾರು ಡೈರೆಕ್ಟ್ ಮಾಡಿದರೆ ಚೆನ್ನಾಗಿರ್ತದೆ ಇಲ್ಲ ಹೇಳೋ ತೀರ್ಮಾನ ಅವ್ರು ತಗೊಂಡಿದ್ರು, ಇಲ್ಲ ಹೇಳೋದು ಗೊತ್ತಿಲ್ಲ. ಅವರು ಎಲ್ಲೂ ಆ ಥರದ ದಾಖಲೆಗಳನ್ನು ಬರೆದಿಲ್ಲ. ನೀವು ಅವ್ರದ್ದು ಆಡಳಿತ ಆಯುಷ್ಯ, ಅವರ ಏನು ಜೀವನ ಕಥನ ಏನಿದೆ ಅದನ್ನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಥರದ ವಿವರಗಳನ್ನು ಅವರೆಲ್ಲೂ ದಾಖಲಿಸಲಿಕ್ಕೆ ಹೋಗಲಿಲ್ಲ. ಬಹುಶಃ ಅವರು 2ನೇ ಭಾಗದಲ್ಲಿ ಬರೀತೀನಿ ಅನ್ನೋ ಥರದ ಮಾತನ್ನು ಆಡಿದ್ರು. ಅವರು 2ನೇ ಭಾಗ ಬರೀಲಿಕ್ಕೆ ಅವ್ರಿಗೆ ಆಗಲಿಲ್ಲ. ನಮ್ಗೆ ಗೊತ್ತಿದೆ ಅವರಿಗೆ ಏನಾಯಿತು ಪರಿಸ್ಥಿತಿ ಕೊನೆಯ ದಿವಸಗಳಲ್ಲಿ. ಅವರು ಅಸ್ವಸ್ಥರಾದರು, ಹಾಸಿಗೆ ಹಿಡಿದ್ರು, ಉಸಿರಾಟ ಕಷ್ಟ ಆಗಿತ್ತು ಅವರಿಗೆ. ಮತ್ತೊಂದು ನಾಟಕ ಬರೆಯೋ ಉಮೇದಿನಲ್ಲಿಯೇ ಅವರು ತಮ್ಮ ಜೀವನವನ್ನು ಕಳ್ಕೊಂಡ್ರು. ಅವರ ಆಡಳಿತ ಆಯುಷ್ಯದಲ್ಲಿ ನಾವು ನೋಡಿದಾಗ ನೋಡಿ, ಇವರು ಹಳ್ಳಿಯಿಂದ ಬಂದ ಮನುಷ್ಯ ಅಂತ ಹೇಳಿದೆ ಕಾರಂತರ ವಿಚಾರದಲ್ಲಿ. ಅವರು ನಗರದಲ್ಲಿ ಹುಟ್ಟಿ ಬೆಳೆದ ಮನುಷ್ಯ. ಕಾರಂತರು
ಯಕ್ಷಗಾನದ ಪ್ರಭಾವ ಅವ್ರ ಮೇಲೆ ಇತ್ತು. ಯಾಕೆಂದ್ರೆ ಅಂತ ಕುಂದಾಪುರದ ಸುತ್ತಮುತ್ತ ಇರಬಹುದು, ಬಾಬುಕೋಡಿ ಇರಬಹುದು, ಅಥವಾ ನಾವು ನಮ್ಮಂತವರೆಲ್ಲ ಹುಟ್ಟಿದ ಊರುಗಳಿರಬಹುದು, ಅಲ್ಲೆಲ್ಲ ಹುಟ್ಟಿದ ಮಗುವಿಗೆ ಕಿವಿಗೆ ಬೀಳೋ ಮೊದಲ ಸದ್ದು ಅಂದ್ರೆ ಚಂಡೆ ಮದ್ದಳೆ ಇದು. ಆ ಚಂಡೆ ಮದ್ದಳೆಯ ನಾದದಲ್ಲಿ ತೇಲಿ ಬಂದವರು ಕಾರಂತರು. ಆದರೆ ಇವರು ಹಾಗಲ್ಲ. ಕಾರ್ನಾಟರು ಅಷ್ಟೊತ್ತಿಗಾಗದೆ ಅವರು ಹುಟ್ಟಿದ್ದು ಬೆಳೆದು ಪ್ರೈಮರಿ ಸ್ಕೂಲ್ ಸೇರಿದ್ದು ಮತ್ತೊಂದೆಲ್ಲ ಶಿರ್ಸಿ ಅಂತ ಊರಿನಲ್ಲಿ. ಆ ಊರಿನಲ್ಲಿ ಸೇರಿದಾಗ ಅವರು ನೋಡ್ತಾ ಇದ್ದಿದ್ದು ಅಲ್ಲಿ ಸಿನಿಮಾಗಳನ್ನ ನೋಡ್ತಾ ಇದ್ರು, ನಾಟಕಗಳನ್ನ ನೋಡ್ತಾ ಇದ್ರು. ಬಹಳ ಮುಖ್ಯವಾಗಿ ಕಾರ್ನಾಟರು ಈ ನಾಟಕ ರಂಗಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಕಂಪನಿ ನಾಟಕಗಳೇ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕಂಪನಿ ನಾಟಕಗಳು ಅಂತಂದ್ರೆ ಯಾವುದು? ಅಲ್ಲಿ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅವರಿದ್ದು ಒಂದು ತಂಡ ಇತ್ತು. ಸಿದ್ದಾಪುರದ ಹತ್ರ ಹುಲಿಮನೆ ಅಂತಿದೆ. ಆ ಹುಲಿಮನೆಯಲ್ಲಿ ಸೀತಾರಾಮ ಶಾಸ್ತ್ರಿಗಳು ಅಂತ ಹೇಳಿ ಅವರು ಈಗಿಲ್ಲ. ಅವರು ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಅದರಲ್ಲಿ ಅವ್ರು ಮಾಡ್ತಾ ಇದ್ದ ನಾಟಕಗಳಲ್ಲಿ ಬಹಳ ಮುಖ್ಯವಾದದ್ದು ಟಿಪ್ಪು ಸುಲ್ತಾನ್ ಅನ್ನೋ ಒಂದು ನಾಟಕ. ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು ಸ್ವತಃ ಶಾಸ್ತ್ರಿಗಳು ಟಿಪ್ಪು ಸುಲ್ತಾನ್ ಪಾತ್ರವನ್ನು ಮಾಡ್ತಿದ್ರು. ಅದರಲ್ಲಿ ಶಾಂತಕುಮಾರ್ ಅನ್ನೋ ಒಬ್ಬರು ಕಲಾವಿದ ಅವರು ಬೆಂಗಳೂರಿನಲ್ಲಿ ಇದ್ರು. ಇಲ್ಲಿ ಈಗ ವಯಸ್ಸು ಆಗಿದೆಯೋ ಇದ್ದಾರೋ ಇಲ್ವೋ ಏನು ಗೊತ್ತಿಲ್ಲ, ಇದ್ರೆ ಚೆನ್ನಾಗಿರಲಿ. ಶಾಂತಕುಮಾರ್ ಅಂತ ಅವ್ರು ಅದರಲ್ಲಿ ಮೀರ್ ಸಾಧಕನ ಪಾತ್ರವನ್ನು ಮಾಡ್ತಿದ್ರು. ಆ ಮೀರ್ ಸಾಧಕನ ಪಾತ್ರ ಎಷ್ಟು ಪಾಪ್ಯುಲರ್ ಆಗಿತ್ತಂದ್ರೆ ಆವಾಗ ಹ್ಯಾಂಡ್ ಬಿಲ್ಗಳನ್ನ ಹಂತಿದ್ರು. ನಾಟಕಗಳಿದ್ದು, ಯಕ್ಷಗಾನದ್ದು ಎಲ್ಲ ಊರಿನಲ್ಲಿ ರಸ್ತೆಗಳಲ್ಲಿ ಅಂತ ಇದ್ರು. ಹಿಂದೆ ಬನ್ನಿ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ, ಮಿಸ್ ಮಾಡ್ಕೊಂಡು ನಿರಾಶರಾಗಬೇಡಿ, ಈ ತರದ ಸ್ಲೋಗನ್ಗಳ ಜೊತೆಗೆ ಅದಿರ್ತಿತ್ತು. ಆ ಕರಪತ್ರದಲ್ಲಿ ಮೀರ್ ಸಾಧಕ್ ಪಾತ್ರಗಳು, ಶಾಂತಕುಮಾರ್ ಅವರ ಮೀರ್ ಸಾಧಕ್ ಪಾತ್ರವನ್ನ ನೋಡಲು ಮರೆಯಬೇಡಿ, ಮರೆತು ಮರುಗಬೇಡಿ ಅನ್ನೋ ತರದ ಲೈನ್ಗಳು ಇರ್ತಿತ್ತು. ಹುಲಿಮನೆ ಶಾಸ್ತ್ರಿಗಳು ಸ್ವತಃ ಯಜಮಾನ, ನಾಟಕ ಕಂಪನಿಯ ಯಜಮಾನ, ನಾಟಕದ ಪ್ರಮುಖ ಪಾತ್ರಧಾರಿ ಟಿಪ್ಪು. ಆದರೆ ಹ್ಯಾಂಡ್ ಬಿಲ್ನಲ್ಲಿ ಸೀತಾರಾಮ ಶಾಸ್ತ್ರಿಗಳ ಟಿಪ್ಪು ಪಾತ್ರವನ್ನು ನೋಡಲು ಮರೆಯಬೇಡಿ ಅಂತ ಹೇಳಿ ಇರ್ತಿರ್ಲಿಲ್ಲ. ಬದಲಿಗೆ ಶಾಂತಕುಮಾರ್ ಅವರ ಮೀರ್ ಸಾಧಕನ ಪಾತ್ರವನ್ನು ನೋಡಲು ಮರೆಯಬೇಡಿ ಅಂತ ಹೇಳಿ ಹೇಳ್ತಿತ್ತು. ಸೀತಾರಾಮ ಶಾಸ್ತ್ರಿಗಳೇ ಕೊನೆಯ ದಿವಸಗಳಲ್ಲಿ ಹೇಳಿಕೊಂಡ ಹಾಗೆ ಎಷ್ಟೋ ಸಂದರ್ಭದಲ್ಲಿ ಮೀರ್ ಸಾಧಕರಿ ಪಾತ್ರ ಮಾಡಬೇಕಾಗಿದ್ದ ಶಾಂತಕುಮಾರ್ ಅವರಿಗೆ ಕೊನೆಗಳಿಗೆ ಆರೋಗ್ಯ ಕೈ ಕೊಟ್ಟಾಗ ಆ ನಾಟಕನೇ ರದ್ದು ಮಾಡ್ತಿದ್ರಂತೆ. ಬೇರೆಯವ್ರನ್ನ ಹಾಕಿದ್ರೆ ಜನ ಗಲಾಟೆ ಮಾಡ್ತಿದ್ರಂತೆ. ಮೀರ್ ಸಾಧಕನ ಪಾತ್ರದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅವರು ಅಂತ ಹೇಳೋದು ಎಲ್ಲವೂ ನಮ್ಮ ರಂಗಭೂಮಿ ಇತಿಹಾಸದಲ್ಲಿ ದಾಖಲಾಗಿರುವಂಥ ಅಂಶಗಳು. ಕಾರ್ನಾಡರು ಆ ನಾಟಕವನ್ನು ನೋಡ್ತಾರೆ ಶಿರ್ಸಿ. ಅವರು ಶಿರ್ಸಿಯಲ್ಲಿ ನೋಡಿದ ನಂತರದಲ್ಲಿ ಅವರಿಗೆ ಸೀತಾರಾಮ ಶಾಸ್ತ್ರಿಗಳ ಕಂಪನಿಯ ಬಹುತೇಕ ಅಲ್ಲಿ ಮಾರಿ ಜಾತ್ರೆ ನಡೀತದೆ. ಶಿರ್ಸಿಯಲ್ಲಿ 2 ವರ್ಷಕ್ಕೊಂದ್ಸರಿ ಮಾರಿ ಜಾತ್ರೆ ನಡೀತದೆ. ಅವೆಲ್ಲ ಬಹಳ ದೊಡ್ಡ ಜಾತ್ರೆ. ಆವಾಗೆಲ್ಲ ಒಂದು 6-8 ಯಕ್ಷಗಾನದ ತಂಡಗಳು, 6-8 ಬಯಲು ನಾಟಕ, ಕಂಪನಿ ನಾಟಕಗಳು ಇವೆಲ್ಲದೂ ಅಲ್ಲಿ ಆವಾಗ ಬೀಡ್ ಬಿಡ್ತಾ ಇದ್ವು. ಸೊ ಪ್ರತಿಯೊಬ್ಬರು ಪ್ರತಿಯೊಂದು ನಾಟಕ ಯಾವುದನ್ನು ಆಯ್ಕೆ ಮಾಡ್ಕೊಂಡು ಹೋಗೋದಕ್ಕೆಲ್ಲ ಅವಕಾಶ ಇತ್ತು. ರಾತ್ರಿ 10ಕ್ಕೆ ಶುರುವಾದರೆ ಬೆಳಗ್ಗೆ 6 ಗಂಟೆವರೆಗೆ ನಾಟಕಗಳು ನಡೀತಿತ್ತು. ಟೈಮ್ ಲಿಮಿಟ್ಸ್ ಯಾವುದಕ್ಕೆ ಯಕ್ಷಗಾನಕ್ಕೂ ಇರಲಿಲ್ಲ, ನಾಟಕಗಳಿಗೂ ಇರಲಿಲ್ಲ ಆವಾಗ. ಸೊ ಅಂತ ಒಂದು ನಾಟಕಗಳನ್ನ ಇವ್ರು ಹೋಗಿ ರಾತ್ರಿಯಿಂದ ಕೂತು ಬೆಳವಣಿಗೆ ತಾನು ನೋಡ್ತಾ ಇದ್ದಿದ್ದನ್ನ, ಕಂಪನಿ ನಾಟಕದಿಂದ ತಾನು ಎಂಥ ಪ್ರಭಾವಕ್ಕೊಳಗಾದ ಹೇಳೋದನ್ನ ಅವ್ರು ಹೇಳ್ಕೊಂಡು ಈಗ ಸುಮಾರು 13 ವರ್ಷ ಅಂತ ಹೇಳಿ ಹೇಳ್ಬೋದು, 14 ವರ್ಷ ಆಗಿರ್ಬಹುದೇನೋ. ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳಿಗೆ ಅವ್ರು ಬದುಕಿದ್ರೆ 100 ವರ್ಷ ಆಗುವಂತ ಸಂದರ್ಭದಲ್ಲಿ ಅವ್ರ ಶತಮಾನೋತ್ಸವ ಕಾರ್ಯಕ್ರಮ ಇಲ್ಲಿ ಬೆಂಗಳೂರಿನಲ್ಲಿ ನಡೀತು. ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ರು. ಅವರ ಕುಟುಂಬ ವರ್ಗದವರು, ಅವರ ಕಂಪನಿ ಇತ್ಯಾದಿಗಳೆಲ್ಲ. ಆ ಸಂದರ್ಭದಲ್ಲಿ ಕಾರ್ನಾಡರು ಬೆಳಗ್ಗೆ ನಗರದಲ್ಲಿ ಇಂದು ನೋಡಿ, ಪತ್ರಿಕೆಯಲ್ಲಿ ನಗರದಲ್ಲಿ ಇಂದು ನೋಡಿ, ಅವ್ರಿಗೆ ಯಾರು ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಅಥವಾ ಬನ್ನಿ ಕರೆದಿರಲಿಲ್ಲ, ಏನೂ ಇಲ್ಲ. ಅವ್ರು ಹೋಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಡಿಯನ್ಸ್ ಮಧ್ಯದಲ್ಲಿ ಅವರು ಕೂತಿದ್ರು. ನೋಡೋದರಿಗೆ ಅಲ್ಲಿ ಸಂಘಟಕರಿಗೆ ಆಶ್ಚರ್ಯ. ಕಾರ್ನಾಡರು ಬಂದಿದ್ದಾರೆ, ಒಂದೇ ಸಾರಿಗೆ ಗುಸು ಶುರುವಾಗಿತ್ತು. ಕಾರ್ನಾಡರು ಬಂದಿದ್ದಾರೆ. ಆ ವ್ಯವಸ್ಥಾಪನೆ ಮಾಡಿದವರಿಗೆ, ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಬಹಳ ಇರ್ಸು ಮುರ್ಸು. ನಾವು ಕರೀದಿದ್ರು, ಇಷ್ಟು ದೊಡ್ಡ ಮನುಷ್ಯ ಬಂದಿದ್ದಾರೆ ಇಲ್ಲಿ, ಹೇಗೆ ಅವ್ರನ್ನ ನಾವು ವೇದಿಕೆ ಕರೀದೇ ಇದ್ರೆ ಅಪಚಾರ ಆಗ್ತದೆ, ಕರೆಯೋದು ಹೇಗೆ, ಕೊನೆಗಳಿಗೆ ಕರೆದ್ರೆ ಅವ್ರು ರೇಗಿ ಬಿಟ್ರೆ ಅಂತ ಹೇಳಿ ಒಂಥರ ಹೆದರಿಕೆ ಅಂತ ಅವ್ರ ಹತ್ರ ಹೋದ್ರು. ಹೋದ ಸಂದರ್ಭದಲ್ಲಿ ಏನು ಸಮಾಚಾರ ಹೇಳಿ, ಇಲ್ಲ ತಾವು ವೇದಿಕೆ ಮೇಲೆ ಬರೋಕ್ಕೆ ಸಾಧ್ಯ, ಬರ್ತೀನಿ ನಡೀರಿ, ಸಂತೋಷವಾಗಿ ಬರ್ತೀನಿ ಅಂದರು. ಯಾವ ಬಿಗುಮಾನನ್ನು ಇಟ್ಕೊಂಡಿರಲಿಲ್ಲ. ನಾನು ಬಂದೆ ಹೇಳೋ ಕಾರಣಕ್ಕೆ ನೀವು ಕರೀತಿದ್ರಿ ಅಂತ ಹೇಳೋ ಮಾತನ್ನ ಅವರು ಆಡಲಿಲ್ಲ ಕರ್ನಾಟಕ. ಆವಾಗ ಅವರು ಆ ಸಭೆಯಲ್ಲಿ ಹೇಳಿದ ಮಾತು,
ಹುಲಿಮನೆ ಸೀತಾರಾಮ ಶಾಸ್ತ್ರಿಯವರ ಕಂಪನಿ ನಾಟಕಗಳನ್ನು ನೋಡಿ ನಾನು ನಾಟಕ ರಂಗಕ್ಕೆ ಆಕರ್ಷಿತನಾದೆ. ಇದು ಅವರು ಹೇಳಿದ ಮಾತು. ಬಹುಶಃ ಟಿಪ್ಪು ಸುಲ್ತಾನ್ ನಾಟಕವನ್ನು ನೋಡಿದ ಮೇಲೆ ಅವರಿಗೆ ಅವತ್ತೇ ತಲೆಯಲ್ಲಿ ಒಂದು ಬೀಜಾಂತರ ಆಗಿತ್ತೋ ಏನೋ ಗೊತ್ತಿಲ್ಲ. ಮುಂದೆ ಅವರು ಟಿಪ್ಪು ಕುರಿತು ಒಂದು ನಾಟಕನೂ ಬರೆದರು, ಗೊತ್ತಿದೆ. ಅದರ ಮುಂದಿನ ವಿದ್ಯಮಾನಗಳು, ಪ್ರಕರಣಗಳು, ಹಗರಣಗಳು, ಆರೋಪಗಳು, ಪ್ರತ್ಯಾರೋಪಗಳು, ಅವರಿಗೆ ಬಂದ ಬೆದರಿಕೆ ಕರೆಗಳು ಇತ್ಯಾದಿಗಳು ಎಲ್ಲವೂ ನಮ್ಮ ಗೊತ್ತಿದೆ, ನಮಗೆಲ್ಲ ನೆನಪಿರುವಂಥದ್ದೇ. ಆದರೆ ಆ ನಾಟಕದ ಪ್ರಭಾವ ಈ ಹುಡುಗನಲ್ಲಿ, ಇನ್ನು SSLC ಓದ್ತಾ ಇದ್ದ ಹುಡುಗನಲ್ಲಿ ಅದು ಸಣ್ಣ ಬೀಜವಾಗಿ ಕೂತು ಮುಂದೆ ಅವರು 60-70ನೇ ವರ್ಷಕ್ಕೆ ಬರೋಷ್ಟೊತ್ತಿಗೆ ಅದು ಒಂದು ಹೆಮ್ಮರವಾಗಿ ಬಲಿತಲ್ಲ. ಹೀಗೆ ಎಷ್ಟು ನಾಟಕದ ಬೀಜಗಳು ಕಾರ್ನಾಡರ ಮನಸ್ಸಿನಲ್ಲಿದ್ದು ಗೊತ್ತಿಲ್ಲ ನಮಗೆ. ಅವ್ರಿಗೆ ಇನ್ನೂ ಬೇಕಾದಷ್ಟು ನಾಟಕಗಳನ್ನು ಬರೆಯುವಂತ ಇತ್ತು. ಅವರು ನಾಟಕಗಳಿಗಾಗಿ ಉಪನಿಷತ್ತನ್ನು ಓದ್ತಿದ್ರು, ನಮ್ಮ ವೇದಗಳಲ್ಲಿ ಏನಾದರೂ ಸುಳಿವು ಸಿಗ್ತದ ನೋಡ್ತಿದ್ರು, ಹೀಗೆಲ್ಲೋದು ಮಾಡ್ತಿದ್ರು. ಅವ್ರು ಯಯಾತಿ ತಗೊಂಡಿದ್ದು ಎಲ್ಲಿಂದ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಹಯವದನ ಆಕ್ಚುಲಿ ಅದು ವಿಕ್ರಮ ಮತ್ತು ಬೇತಾಳ ಅಂತ ಹೇಳಿ ನಮ್ಮಲ್ಲಿ ಬೇತಾಳ ಕಥೆಗಳು ಅಂತ ಹೇಳಿ ಗೊತ್ತಿತ್ತು. ಚಂದಮಾಮದಲ್ಲಿ ಬೇತಾಳ ಕಥೆಗಳನ್ನು ನಾವೆಲ್ಲ ಈ ವಯಸ್ಸಿನಲ್ಲಿ ಓದಿದಾರೆ ಗೊತ್ತಿಲ್ಲ, ಯಜಮಾನ್ರು ಇದ್ದಾರೆ, ಅವರಂತ ಚಂದಮಾಮನ ಓದಿರ್ತಾರೆ. ನಾಗಿಣಿ ಓದಿರ್ತೀರಿ ಯಾರು ನೀವು ಚಂದಮಾಮನ. ಸೊ ಚಂದಮಾಮದಲ್ಲಿ ಬರ್ತಾ ಇದ್ದಂಥ ಕಥೆಗಳನ್ನೆಲ್ಲ ನೋಡೇನೆ ಅವರು ಅದನ್ನ ಹಯವದನ ನಾಟಕವನ್ನು ಬರೆದಿದ್ದನ್ನ ನಾವು ಗಮನಿಸಿದ್ದೇವೆ. ಮನುಷ್ಯನಿಗೆ ದೇಹ ಮುಖ್ಯನೋ ಅಥವಾ ಬುದ್ಧಿ ಮುಖ್ಯನೋ ಅಂತ ಒಂದು ಜಿಜ್ಞಾಸೆ ಆ ನಾಟಕದಲ್ಲಿ ಬರ್ತದೆ. ಆ ನಾಟಕವನ್ನ ರಂಗದ ಮೇಲೆ ತರಬೇಕಿದ್ರೆ ಅಂಥ ಒಂದು ಸವಾಲನ್ನು ಇತ್ತು. ಆ ಸವಾಲನ್ನು ಕಾರಂತರು ಹೇಗೆ ಅದನ್ನು ಎದುರಿಸಿದರು ಅಂತ ಅದನ್ನು ನಾವು ಗಮನಿಸಬೇಕಾಗತ್ತೆ. ಅದನ್ನು ಆ ಸವಾಲನ್ನು ನೋಡಿ, 65ರಲ್ಲಿ ಆಕ್ಸ್ಫರ್ಡ್ನಿಂದ ವಾಪಸ್ ಬರ್ತಾರೆ ಕಾರ್ನಾಡರು. BB ಕಾರಂತರು ಬರ್ತಾರೆ. ನಾವಿಬ್ಬರು ಸೇರಿ ಒಂದಾಗಿ ಏನಾದರೂ ಒಂದು ಮಾಡೋಣ ಅನ್ನೋ ಥರದಲ್ಲಿ ಅವರ ಮುಖಾಮುಖಿ ನಡೀತದೆ. ಅವರು ಬನಾರಸ್ದಲ್ಲಿ MA ಮಾಡ್ಕೊಂಡಿದ್ರು. ಹಿಂದಿ ಅಷ್ಟೊತ್ತಿಗೆ ಅವ್ರಿಗೆ ಕರಕಲಾಮಲಕವಾಗಿತ್ತು ಅವರಿಗೆ, ಕಾರ್ನಾಟರಿಗೆ. ಅವಾಗ ಅವರನ್ನು ಗುಬ್ಬಿ ವೀರಣ್ಣ ಅವರ ಕಾಲದಲ್ಲಿದ್ದ GB ಅಯ್ಯರ್ ಆ ಥರದವರೆಲ್ಲರೂ ಒಟ್ಟಾರೆಯಾಗಿ ಬೆನ್ನು ಒತ್ತಿ ಅವರನ್ನು ಹಿಂದಿ ಶಿಕ್ಷಣಕ್ಕಾಗಿ ಬನಾರಸ್ ಯೂನಿವರ್ಸಿಟಿಗೆ ಕಳಿಸ್ತಾರೆ. ಅಲ್ಲಿ ಹೋಗ್ತಾರೆ, ಒಂದು ಬರ್ತಾರೆ. ತಾನು ಇದ್ದ ಮನೆಯಲ್ಲಿ ಓದನ್ನು ಮುಂದುವರ್ಸಕ್ಕಾಗದೆ ಅಪ್ಪ ಅಮ್ಮನಿಗೆ ಕಷ್ಟದಲ್ಲಿದ್ದಾಗ ಯಾರ್ದೋ ಮನೆಯಲ್ಲಿ ಟ್ಯೂಷನ್ ಹೇಳ್ತೇನೆ ಅಂತ ಹೇಳಿ ಅವ್ರನ್ನ ತಗೊಂಡೋಗಿ ಸೇರಿಸಿ ಆ ಟ್ಯೂಷನ್ಗೆ ಸೇರಿದ ಹೇಳ್ಕೊಡ್ತಾ ಇದ್ದ ಮನೆಯಲ್ಲಿ ದಿನ 10 ಪೈಸೆ, 8 ಆಣೆ, 8 ಆಣೆ, 4 ಆಣೆ, 3 ಆಣೆ, 2 ಆಣೆ, ಈ ತರದ 16 ಆಣೆ ಎಂದು ಕಟ್ಟಿದ್ದಿಲ್ಲ ಒಂದೇ ಸಾರಿಗೆ ಕಾರಂತರು. ನಾವು ನೆನ್ಪಿಟ್ಕೋಬೇಕು. ಸೊ ಹೀಗೆ ಅವರು ಕದಿತಾ ಇದ್ದಿದ್ದನ್ನ ನಾವು ಅವರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ನೀವು ಕೃತಿಯನ್ನು ಕೂಡ ಓದಿರ್ತೀರಿ ನೀವು ಅದನ್ನ. ಅವ್ರು ಅದನ್ನು ಕದಿತಾರೆ. ಆ ದುಡ್ಡನ್ನ ಏನು ಕದ್ದು ಏನಾದ್ರು ತಗೊಂಡು ಹೋಗಿ ಮನೆಯಲ್ಲಿ ಬಡತನ ಇದೆಯಲ್ಲ ಅಲ್ಲಿ ಏನಾದ್ರು ಕೊಡ್ತಾರ, ತಾಯಿಗೆ ಸಾಸಿವೆ ತರೋದಕ್ಕೆ, ಕೊತ್ತಂಬರಿ ತರೋದಕ್ಕೆ ಏನಾದ್ರು ಸಹಾಯ ಮಾಡ್ತಾ ಇರ್ತಾರೆ. ಆ ಥರದ್ದು ಏನು ಮಾಡೋದಿಲ್ಲ. ಅವ್ರು ಮಾಡೋದು ನೋಟ್ಬುಕ್ಸ್ ಅನ್ನ ಖರೀದಿ ಮಾಡೋದು. ಇವತ್ತು 1/2 ಆಣೆ ಇದು 5 ಬಿಲ್ಲೆ ಕದ್ದೆ ಅಂತಂದ್ರೆ ಅದರಿಂದ 1 ಬಿಲ್ಲೆನೋ 2 ಬಿಲ್ಲೆನೋ ಕೊಟ್ಟು ನೋಟ್ಬುಕ್ ಅನ್ನ ತಂದಿರೋದು. ಮನೆಯಲ್ಲಿ ನೋಟ್ಬುಕ್ಗಳು ಅವರು ಕಳವುತನ ಮಾಡ್ತಾ ಇದ್ರು ಹೇಳೋ ಕಾರಣಕ್ಕಾಗಿ ಅವರು ಸಿಕ್ಕಿ ಬೀಳ್ತಾರಲ್ಲ, ಸಿಕ್ಕಿ ಬಿದ್ದ ಸಂದರ್ಭದಲ್ಲಿ ಅವ್ರ ಹತ್ರ ಒಂದು 15 ನೋಟ್ಬುಕ್ಗಳಿತ್ತು, ಖಾಲಿ ನೋಟ್ಬುಕ್ಗಳು. ಯಾಕೆ ನೋಟ್ಬುಕ್ಗಳನ್ನೇ ಕಾರಂತರು ಈ ಕದ್ದು ದುಡ್ಡಿನಿಂದ ಖರೀದಿ ಮಾಡಿ ತಂದಿಡ್ತಿದ್ರು ಅಂದ್ರೆ ಅವ್ರಿಗೆ ಒಂದು ಕಾದಂಬರಿ ಬರೆಯೋ ಹುಚ್ಚಿತ್ತು. ಆವಾಗ ಕಾದಂಬರಿ ಬರೆಯೋದಕ್ಕೆ ಬೇಕಾಗತ್ತೆ, ಅದಕ್ಕಾಗಿ ನಾನು ಇದನ್ನ ಪುಸ್ತಕಗಳು ಕದ್ದೆ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ. ಒಂದು ಕಾದಂಬರಿ ಬರೆಯೋ ಒಂದು ಮನಸ್ಥಿತಿ ಅವ್ರ ಹತ್ರ ಸಬ್ಜೆಕ್ಟ್ ಇನ್ನೂ ರೆಡಿ ಆಗಿರ್ಲಿಲ್ಲ. ಅವ್ರು ಹೇಳ್ಕೊಂಡಾಗೆ ಗೊತ್ತಿಲ್ಲ. ಒಟ್ಟಾರೆ ಇಂದಲ್ಲ ನಾಳೆ ನಾನು ಕಾದಂಬರಿ ಬರೀಬೇಕಿದ್ರೆ ಕಾಗದ ಕೊರತೆ ಆಗ್ಬಾರ್ದಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಕಾದಂಬರಿ ಸ್ಟೈಲನ್ನು ನೀವು ನೆನ್ಕೊಂಡ್ಬಿಡಿ ಈ ಮಾತನ್ನು ಹೇಳೋದನ್ನ. ಆ ಟೈಮ್ನಲ್ಲಿ ಹೋದ್ರೆ ಸಿಗತ್ತೆ ನಮ್ಗೆ ಬೇಕಾದಷ್ಟು ನೋಟ್ಬುಕ್ಸ್ ಎಲ್ಲ ಸಿಗತ್ತೆ, ಪೇಪರ್ಗಳು ಸಿಗತ್ತೆ, ತಂದ್ಕೊಳ್ಬಹುದು. ನನಗೆ ಇದು ಐನ್ಸ್ಟೀನ್ ಬೆಕ್ಕಿನ ಕಥೆ ನೆನಪಾಗುತ್ತೆ. ಐನ್ಸ್ಟೀನ್ ಬೆಕ್ಕಿನ ಕಥೆಯಲ್ಲಿ ಐನ್ಸ್ಟೀನ್ ಸಂಶೋಧಕರಾಗಿ ಒಂದು ರೂಮ್ ನಲ್ಲಿ ಕೂತಿರ್ತಿದ್ರು. ಅವರನ್ನು ಯಾರು ಡಿಸ್ಟರ್ಬ್ ಮಾಡೋ ಹಾಗಿರಲಿಲ್ಲ. ಅವರು
ಬಾಗಿಲು ಹಾಕೊಂಡು ಕೂತಿರ್ತಿದ್ರು. ಆದ್ರೆ ಅವ್ರದ್ದೊಂದು ಮುದ್ದಿನ ಬೆಕ್ಕಿತ್ತು. ಆ ಬೆಕ್ಕು ಇವ್ರು ಬಾಗಿಲು ಹಾಕೊಂಡಾಗ ಹೊರಗಡೆ ಇದ್ರೆ ಅದು ಬಂದು ಪರ ಅಂತ ಹೇಳಿ ಬಾಗಿಲನ್ನ ತೆರಿತಾ ಇತ್ತು. ಇವ್ರು ಆಯ್ತು ಒಳಗಡೆ ಬಿಟ್ಕೊಂಡ್ರೆ 5 ನಿಮಿಷಕ್ಕೆ ಅದು ಹೊರಗಡೆ ಹೋಗ್ಲಿಕ್ಕೆ ಅದೇ ಬಾಗಿಲನ್ನ ಪರ ಹೇಳಿ ಕರೀತಾ ಇತ್ತು. ಐನ್ಸ್ಟೈನ್ಗೆ ಇದರಿಂದ ಪರಿಹಾರ ಆಗೋ ಮಾರ್ಗ ಹೇಗೆ ಅಂತ ಹೇಳಿ ಯೋಚನೆ ಮಾಡಿ ಒಂದು ಆ ಬಾಗಿಲಿಗೆ ಒಂದು ಕೆಳಗಡೆ ನೆಲಮಟ್ಟದಲ್ಲಿ ಒಂದು ರಂಧ್ರವನ್ನು ಕೊರೆಸ್ತಾರೆ, ಗೋಲ್. ಆ ಬೆಕ್ಕು ಸರಾಗ ಒಳಗಡೆ ಬರ್ತಿತ್ತು, ತನಗೆ ಬೇಕು ಅನ್ನಿಸ್ದಾಗ ಬೇಡ ಅಂತ ಹೊರಗಡೆ ಹೋಗ್ತಿತ್ತು. ಅದ್ರ ಮೂವ್ಮೆಂಟ್ ಎಲ್ಲ ಇತ್ತು. ಕ್ರಮೇಣವಾಗಿ ಆ ಬೆಕ್ಕು ಗರ್ಭಿಣಿ ಆಯ್ತು. ಗರ್ಭಿಣಿ ಆದ್ಮೇಲೆ ಮರಿಗಳಾದವು, 3-4 ಮರಿಗಳಾದ ತಕ್ಷಣ ಐನ್ಸ್ಟೈನ್ ಮತ್ತೆ ತಲೆನೋವು ಶುರುವಾಯ್ತು. ಅರೆ ಅಂತೇಳಿ ಮತ್ತೆ ಆ ಬಡಗಿಯನ್ನ ಬೇಕಳಿಸಿರುತ್ತೆ. ಬಂದ ಏನ್ ಮಾಡ್ಬೇಕು ಸರ್? ಏನಿಲ್ಲ, ಈ ದೊಡ್ಡ ಹೋಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಪುಟ್ಟ ಹೋಲ್ ಮಾಡೋದು. ಯಾಕೆ ಅಂತ ಇಲ್ಲ, ಮರಿಗಳು ಓಡಾಡಕ್ಕೆ ಅಂತ. ಅವ ಬಡಗಿ ಏನ್ ಸರ್ ನೀವು ಇಷ್ಟು ದೊಡ್ಡ ವಿಜ್ಞಾನಿ ಅಂತೀರಿ, ಅದೇ ಹೋಲ್ನಲ್ಲಿ ಮರಿ ಬರೋದಿಲ್ವಾ? ಅದಕ್ಕೆ ಯಾವುದಕ್ಕೆ ಮತ್ತೊಂದು ಮಾಡ್ತೀವಿ ಅಂತ. ಅರೆ ಹೌದಲ್ಲ ಅಂತ ಹೇಳಿ ಐನ್ಸ್ಟೈನ್ಗೆ ಅನ್ನಿಸ್ತಂತೆ. ಇದು ಅವ್ರ ಬಗ್ಗೆ ಇರೋ ಕಥೆನೋ ಉಪ್ಪು ಕಥೆನೋ ಅಂತ ಕಥೆನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಓದಿದ ಕಥೆ ಅಂತೂ ಹೌದಿತ್ತು. ಕಾರ್ನಾಟರಿಗೆ ಕಾದಂಬರಿ ಬರೀಬೇಕು ಅನ್ನೋದು ಅವಾಗಲೇನೋ ಪುಸ್ತಕಗಳನ್ನ ತಗೋಬೋದಿತ್ತು. ಅವ್ರಿಗೆ ಯಾಕೆ ಫಸ್ಟ್ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡು, ನೋಟ್ಬುಕ್ಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಮುಂದೆ ಬರೆಯೋದಕ್ಕೆ ಕುತ್ಕೊಳ್ಬೇಕು ಅಂತ ಹೇಳೋದು ಅವ್ರ ಯೋಚನೆಗೆ. ಅದಕ್ಕೆ ಏನಂತ ಒಂದು ಆಧಾರಗಳು ಕಾಣಿಸೋದೇ ಇಲ್ಲ. ಹಾಗಂತ ಕಾರಂತರಿಗೆ ಅದು ಬಿಟ್ಟು ಬೇರೆ ಯಾವುದು ಸುಳ್ಳುಗಳು ಅವ್ರ ಹತ್ರ ಇರಲಿಲ್ಲ. ಅವ್ರಿಗೆ ಅದು ನೋಟ್ಬುಕ್ ಬೇಕು, ಕಾದಂಬರಿ ಬರೀಬೇಕು, ನಾನು ಇಂದಲ್ಲ ನಾಳೆ. ಮೋಸ್ಟ್ಲಿ ಅವರೇ ಹೇಳ್ಕೊಂಡ ಹಾಗೆ ನನ್ನ ಮನಸ್ಸಿನ ಮೇಲೆ ನಾನು ಓದಿದ ಶಿವರಾಮ್ ಕಾರಂತರ ಕಾದಂಬರಿಗಳು ಪ್ರಭಾವ ಬೀರಿರಬೇಕು, ಕಾರಂತರ ಹಾಗೆ ನಾನು ಕಾದಂಬರಿ ಬರೀಬೇಕು ಅಂಥೇಳಿ ಅನಿಸಿರ್ಬೋದು ಅವರಿಗೆ. ಎಷ್ಟೋ ಜನ ಕಾರಂತರು, ಕುವೆಂಪು ಅವನ್ನೆಲ್ಲ ಓದಿದವರಿಗೆ ನಾವು ಯಾಕೆ ಅವ್ರು ಹಾಗೆ ಬರೀಬೇಕು ಅಂತ ಹೇಳಿ ಅನ್ಸುತ್ತೆ. ನಮ್ಗೆಲ್ಲರಿಗೂ ಅನ್ಸಿರುತ್ತೆ. ಅದು ಅನ್ನದೇ ಇರೋಕ್ಕೆ ಸಾಧ್ಯವೇ ಇಲ್ಲ, ಆಗದೆ ಇರ್ಬೋದು, ಅನ್ಸತ್ತಪ್ಪಲ್ವಲ್ಲ. ಸೊ ಆ ಥರದ ಅನಿಸಿಕೆಯಲ್ಲಿ ಅವರು ಆ ಥರದ ಆದರೆ ಅವ್ರಿಗೆ ಏನೂ ಬರೀಲಿಲ್ಲ, ಬಹಳ ದೊಡ್ಡದಾಗಿ ಏನೂ ಬರೀಲಿಲ್ಲ. ಅನುವಾದಗಳನ್ನು ಮಾಡಿದ್ರು ಅವರು, 1-2 ನಾಟಕಗಳನ್ನು ರಚನೆ ಮಾಡಿದ್ರು, ಇಲ್ಲ ಅಂತಲ್ಲ. ಬೇರೆಯವರು ಬರೆದ ನಾಟಕಗಳಿಗೆ ಸ್ವತಃ ಹಯವದನ ನಾಟಕದಲ್ಲಿ ಬರುವಂಥ ಪದ್ಯಗಳನ್ನು ಬರೆದರು ಕಾರಂತರೇ. ಅದು ಕಾರ್ನಾಟರು ಬರೆದಿದ್ದಲ್ಲ ಅದು. ಸೊ ಹಾಗಾಗಿ ಕಾರಂತರು ಮತ್ತೆ ಅಂದ್ರೆ ಒಂದು ಪ್ರಯೋಗವನ್ನು ಮಾಡಬೇಕಿದ್ರು. ಅದು ಹಯವದನ ಇರಬಹುದು, ಮತ್ತೊಂದು ನಾಟಕ ಇರಬಹುದು, ಯಾವುದೇ ನಾಟಕಗಳನ್ನು ಇರಬಹುದು. ಜೋಕುಮಾರ ಸ್ವಾಮಿಯಲ್ಲಿ ಅವರಿಬ್ಬರದ್ದು ರಚನೆಯ ಮಟ್ಟದಲ್ಲಿ ಅವರಿಬ್ಬರದ್ದು ಪಾತ್ರ ಇದೆ. ನಮ್ಮ ಕಂಬಾರರು ಬರೆದ ನಾಟಕಗಳಲ್ಲಿ ಬರುವುದು. ಆ ನಾಟಕದಲ್ಲಿ ಮೊದಲ ಪ್ರಯೋಗದಲ್ಲಿ ಅದರೊಳಗೊಂದು ಗೌಡನ ಪಾತ್ರ ಬರ್ತದೆ. ನಿಮಗೆಲ್ಲ ನೀವು ಇತ್ತೀಚೆಗಾದ್ರೂ ನೋಡಿರ್ತೀರಿ ಆ ನಾಟಕವನ್ನು. ಇವರೇ ನಮ್ಮಯ್ಯ ದೇವರು, ಡಮ್ ಡಮ್ ಇವರ ಹೆಸರು ಅಂತ ಹೇಳೋ ಒಂದು ಹಾಡಿದೆ. ಆ ಹಾಡಿನ ಜೊತೆಗೆ ಗೌಡನ ಪ್ರವೇಶ ಆಗ್ತದೆ ರಂಗಕ್ಕೆ. ಆ ಗೌಡನ ಪಾತ್ರವನ್ನು ಮೊದಲ ಪ್ರಯೋಗದಲ್ಲಿ ಕಾರ್ನಾಡರು ಮಾಡಿದ್ದರು. ಕಾರಂತರ ರಂಗವು ನಿರ್ದೇಶನ, ಅವರದ್ದೇ ಸಂಗೀತ. ಆ ಅದ್ಭುತವಾದ ಒಂದು ವಿನ್ಯಾಸದೊಂದಿಗೆ ಬಂದ ನಾಟಕ ಎಂಥ ಒಂದು ಇದು ಮಾಡ್ತು ಅಂದ್ರೆ, ಅದುವರೆಗೆ ಕಂಬಾರ ಆ ನಾಟಕದ ವಿಚಾರದಲ್ಲಿ ಚರ್ಚೆನೇ ಆಗಿರಲಿಲ್ಲ, ಬಹಳ ದೊಡ್ಡ ಚರ್ಚೆ ಆಗಿರಲೇ ಇಲ್ಲ. ಅದು ಯಾವಾಗ ಒಂದು ಪ್ರಯೋಗವಾಗಿ ಅದು ರಂಗದ ಮೇಲೆ ಬಂತೋ ಆ ಕ್ಷಣದಿಂದ ಅದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೊಳಗಾದ ಮೊದಲ ನಾಟಕಗಳಲ್ಲಿ ಒಂದು ಅಂತ ಹೇಳೋ ಒಂದು ಹೆಸರು ಜೋಕುಮಾರ ಸ್ವಾಮಿ ನಾಟಕಕ್ಕೆ ಬಂತು. ಅದರಿಂದ ಕೆಲವರಿಗೆ ಬೇಸರ ಆಯಿತು, ಕೆಲವರಿಗೆ ಮುದ ಆಯಿತು, ಸಂತೋಷ ಆಯಿತು, ಕೆಲವರಿಗೆ ಸಿಟ್ಟಿನಿಂದ, ಆಕ್ರೋಶದಿಂದ, ಅದ್ರ ಬಗ್ಗೆ ತಾತ್ಸಾರದಿಂದ ಮಾತಾಡಿದ್ರು. ಈ ಥರದ್ದೆಲ್ಲ ನಾವು ಕೇಳಿದ್ದೇವೆ, ಓದ್ತಾ ಇದ್ದೇವೆ. ಅದಿನ್ನೂ ಆ ಚರ್ಚೆ ಮುಕ್ತಾಯ ಆಯಿತು ಅಂತ ಹೇಳಿ ನನಗೆ ಅನ್ಸಲ್ಲ ಅದು. ಸೊ ಈ ಒಂದು ನಾಟಕವನ್ನು ತೆಗೆದುಕೊಂಡಾಗ ಅದನ್ನು ಹೇಗೆ ನಾನು ಪ್ರಯೋಗದಲ್ಲಿ ರಂಗಭೂಮಿಯ ಮೇಲೆ ಅದನ್ನು ನಾನು ತರಬೇಕು ಅಂತ ಒಂದು ಯೋಚನೆಯನ್ನು ಕಾರಂತರು ಮಾಡೋ ರೀತಿ ಇತ್ತಲ್ಲ, ಆ ರೀತಿಗೆ ನಾವು ಬಹಳ ವಿಶೇಷವಾದ ಗಮನವನ್ನು ಕೊಡದೇ ಇದ್ರೆ ನಮಗೆ ಕಾರಂತರ ಕೃತಿಗಳು ಕಾರ್ನಾಟಕ ಕೃತಿಗಳು ಮತ್ತೆ ಕಾರಂತರ ಯೋಚನೆಗಳು ಎಲ್ಲಿ ಮೇಳೈಸ್ತಾವೆ ಹೇಳೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ತುಘಲಕ್ ನಾಟಕ ಫಾರ್ ಎಕ್ಸಾಂಪಲ್, ತುಘಲಕ್ ನಾಟಕ ಬಂದ ಸಂದರ್ಭದಲ್ಲಿ 70ರ ದಶಕ, ಆವಾಗ ಎಮರ್ಜೆನ್ಸಿ ಇನ್ನೂ ಹೇರಿಕೆ ಆಗಿರಲಿಲ್ಲ.
ಆ ಎಮರ್ಜೆನ್ಸಿ ಯಾವ ಕ್ಷಣದಲ್ಲಾದ್ರೂ ಏರಿಕೆ ಆಗುವಂತ ಒಂದು ಪೂರಕವಾದಂತ ಒಂದು ಪರಿಸ್ಥಿತಿ ಅವತ್ತಿನ ರಾಜಕೀಯದಲ್ಲಿ ಒಂದು ಸಣ್ಣ ಬಗೆಯ ತಹತಹಕ್ಕೆ ತಲ್ಲಣಕ್ಕೆ ಕಾರಣವಾಗಿತ್ತು ಹೇಳೋದನ್ನ ನಾವು ಮರೆಯೋ ಹಾಗಿಲ್ಲ. ಅಂತ ಒಂದು ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸತ್ತವರ ನೆರಳು ನಾಟಕವನ್ನ ಡೈರೆಕ್ಟ್ ಮಾಡ್ತಾರೆ ಕಾರಂತರು. ಸತ್ತವರ ನೆರಳು ನಾಟಕ ಈ ಎಮರ್ಜೆನ್ಸಿ ಡಿಕ್ಲೇರ್ ಆಗೋದಕ್ಕೆ ವರ್ಷಗಟ್ಟಲೆ ಮೊದಲೇನೆ ಅದು ಬಂದಿರುತ್ತೆ. ನಾನು ಅದರ ಪ್ರಸ್ತಾಪ ಮಾಡಿದ್ದೆ ಹಿಂದೆ ಕಾರಂತರ ಬಗ್ಗೆ ಮಾತಾಡಬೇಕಿದ್ರೆ. ಆ ನಾಟಕದಲ್ಲಿ ಅಲ್ಲಿ ಒಂದು ಸಂದರ್ಭದಲ್ಲಿ ಬರ್ತದೆ, ನಾನು ಆ ಸಾಲು ಕರೆಕ್ಟಾಗಿ ನನಗೆ ನೆನಪಿ ಬರ್ತಾ ಇಲ್ಲ. ಹರಿಯೋ ನದಿಯನ್ನು ಕಟ್ಟಿದ್ರು, ನೋಡೋ ಕಣ್ಣನ್ನು ಕಟ್ಟಿದ್ರು, ಕೇಳೋ ಕಿವಿಯನ್ನು ಕಟ್ಟಿದ್ರು ಅನ್ನೋ ಥರದಲ್ಲಿ, ಯೋಚನೆ ಮಾಡುವಂಥ ಮನಸ್ಸನ್ನು ಕಟ್ಟಿದ್ರು ಅನ್ನೋ ಥರದಲ್ಲಿ ಆ ಅರ್ಥ ಬರೋ ಸಾಲುಗಳು ಅದರಲ್ಲಿದೆ. ಮುಂದೆ 74ರ ಜೂನ್ 24ನೇ ತಾರೀಕು ಏನು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು, ಸತ್ಯ ಆಗೋಯ್ತದು. ನಮ್ಮ ಯೋಚನೆ ಮಾಡುವ ಎಲ್ಲ ವಿಧಾನಗಳನ್ನು ಅವತ್ತಿನ ಸರ್ಕಾರ ಹೊಸಕಿ ಹಾಕ್ತು, ಅದಕ್ಕೆಲ್ಲದಕ್ಕೂ ಬಂದೋಬಸ್ತ್ ಮಾಡ್ತು, ಕಣ್ಣಿಗೆ ಬಟ್ಟೆ ಕೊಟ್ಟು, ಕಿವಿಗೆ ಅರಳೆನಿಟ್ಟು, ಹೀಗೆ ಈ ರೀತಿ ಮಾಡಿ ನಮ್ಮ ಯೋಚನಾ ಕ್ರಮಕ್ಕೆ ಒಂದು ಪಾರ್ಶ್ವವಾಯು ಕೂಡ ಬರೆಯೋ ಹಾಗೆ ಮಾಡಿದ್ದ ದಿವಸಗಳನ್ನ ನಾವು ಎಮರ್ಜೆನ್ಸಿಯಲ್ಲಿ ನೋಡಿದ್ವಲ್ಲ. ತುಘಲಕ್ ನಾಟಕ ಕೂಡ ಅವತ್ತಿನ ಸರ್ಕಾರದ, ಇಂದಿರಾ ಗಾಂಧಿಯವರ ಸರ್ಕಾರದ ವೈಖರಿಯನ್ನ ಅತ್ಯಂತ ಸೂಕ್ಷ್ಮ ನೆಲೆಯಲ್ಲಿ ಟೀಕೆ ಮಾಡೋದಕ್ಕಾಗಿ ಮತ್ತು ಇಂದಿರಾ ಗಾಂಧಿಯವರ ರಾಜಕೀಯ ನೀತಿಯನ್ನ ಗೇಲಿ ಮಾಡಿದ ನಾಟಕ ತುಘಲಕ್ ಅನ್ನೋ ಪ್ರಸ್ತಾಪ ಕೂಡ ವಿಮರ್ಶಕ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಅದು ಕಾರಣ ಆಗುತ್ತೆ. ನೋಡಿ, ಕಾರಂತರಿಗೆ ಅವರು ಸತ್ತವರ ನಾಟಕವನ್ನ ಒಂದು ರಂಗ ಪ್ರಯೋಗಕ್ಕೆ ತಗೊಳ್ಬೇಕು ಅನಿಸ್ಬೇಕಿದ್ರೆ ಅವರಿಗೆ ಆ ಎಮರ್ಜೆನ್ಸಿಯ ಕಲ್ಪನೆಯೇ ಇರಲಿಲ್ಲ, ದೇಶದಲ್ಲೇ ಇರಲಿಲ್ಲ ಎಮರ್ಜೆನ್ಸಿಯ ಕಲ್ಪನೆ ಅವತ್ತಿನವರೆಗೆ. ಕಾರ್ನಾಡರು ಅದನ್ನ ಬರೆದಾಗ ಮುಂದೆ ಇದೇ ನಾಟಕವನ್ನ ನಾನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ತೇನೆ, ಹಿಂದಿ ಬೆಲ್ಟಲ್ಲಿ ಅದು ಹೋದ್ಮೇಲೇನೂ ಅದು ಅಷ್ಟು ಪ್ರಖರವಾಗಿ ಅದರ ಒಳ ಅಂಶಗಳೆಲ್ಲ ಅಲ್ಲಿ ಚರ್ಚೆ ಒಳಗಾಗಿತ್ತು. ಅದಕ್ಕೆ ತಾನು ಕಾರಣ ಆಗ್ತೇನೆ ಹೇಳೋದನ್ನು ಕೂಡ ಕಾರಂತರು ಯೋಚನೆ ಮಾಡಿರಲಿಲ್ಲ. ಸೊ ಕಾರಂತರು ಮತ್ತೆ ಕಾರ್ನಾಡರು ಹೀಗೆ ನಾಟಕಗಳ ವಿಚಾರದಲ್ಲಿ ಅವರದ್ದು ಒಂದು ಅದೇ ನಾನು ಹೇಳೋದು, ಅವರು ಕಂಪನಿ ನಾಟಕಗಳಿಂದ ಪ್ರಭಾವಿತರಾಗಿ, ಇವರು ಯಕ್ಷಗಾನದಿಂದ ಪ್ರಭಾವಿತರಾಗಿ, ಮುಂದೆ ಕಾರಂತರು ಈ ಕಂಪನಿ ನಾಟಕಗಳನ್ನ ಛಾಯೆಯನ್ನ ಕನ್ನಡ ರಂಗಭೂಮಿಗೆ ತಂದರು. ಕಾರ್ನಾಡರು ಒಂದು ಕಡೆಯಲ್ಲಿ ಬರೀತಾರೆ, ನಾವು ಬರ್ನಾಡ್ ಶಾ ನಂತರದ ದಿವಸಗಳಲ್ಲಿ ಹಾಡು ಕುಣಿತ ಇವೆಲ್ಲ ಇರುವಂತಹದ್ದು ನಾಟಕಗಳೇ ಅಲ್ಲ. ಇದರಿಂದ ನಾವು ಮುಕ್ತಿಯನ್ನು ಕೊಡಬೇಕು. ನಮಗೆ ಏನು ಹೊಸ ಅಲೆಯ ನಾಟಕ ಅಂತ ನಾವೇನು ಬ್ರ್ಯಾಂಡ್ ಮಾಡಿದ್ದೀವಿ, ಆ ಹೊಸ ಬಗೆಯ ನಾಟಕಗಳಿಗೆ ಅಷ್ಟೇ ಒತ್ತು ಕೊಡಬೇಕು, ಇವು ನಾಟಕವೇ ಅಲ್ಲ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಂಥ ಕನ್ನಡ ರಂಗಭೂಮಿ ಆ ಹಂತಕ್ಕಾಗಲೇ ಬಂದು ಒಂದು ರೀತಿಯಲ್ಲಿ ಅದು ನಿಂತ ನೀರಾಗಿದ್ದನ್ನು ಅವರಿಬ್ಬರು ಚರ್ಚೆ ಮಾಡ್ತಾರೆ. ಇಲ್ಲ, ಇದಕ್ಕೊಂದು ಪರಿಹಾರವನ್ನ ನಾವು ಕಂಡುಕೊಳ್ಬೇಕು, ಒಂದು ಶಾಶ್ವತವಾದ ಪರಿಹಾರವನ್ನ, ಕನ್ನಡ ರಂಗಭೂಮಿಗೆ ಕಾಯಕಲ್ಪ ಕೊಡಬಹುದಾದಂಥ ಪರಿಹಾರವನ್ನ ನಾವು ಕಂಡುಕೊಳ್ಬೇಕಾಗಿದೆ ಅಂತ ಹೇಳಿ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಹಯವದನ ನಾಟಕಕ್ಕೆ ಈ ಒಂದು ಆಧುನಿಕತೆಯ ಜೊತೆಗೆ ಪಾರಂಪರಿಕವಾದ ಸ್ಪರ್ಶವನ್ನ ಕಾರಂತರು ಕೊಡ್ತಾರೆ. ಹಾಡು, ಕುಣಿತ, ರಂಜನೆ ಇವೆಲ್ಲವೂ ಆ ನಾಟಕದಲ್ಲಿ ಬರ್ತದೆ. ಅಲ್ಲಿಯ ಹೆಜ್ಜೆಯನ್ನ ನೀವು, ಆ ಮೂವ್ಮೆಂಟ್ ಅನ್ನ ನೀವು ಗಮನಿಸಿರ್ಬೋದು, ನೀವು ಗಮನಿಸಬೇಕು. ಅದು ಯಕ್ಷಗಾನದ ಮೂವ್ಮೆಂಟ್ ಇದೆ ಅದರಲ್ಲಿ. ರಂಗ ಪ್ರವೇಶ ಇರ್ಬೋದು, ಸೈಡ್ನಿಂದ ಪಾತ್ರಗಳು ಬರುವಾಗಿರ್ಬೋದು, ಇದೆಲ್ಲವೂ ಆ ಒಂದು ಪ್ರವೇಶ ಅಲ್ಲಿ ಈ ಒಂದು ರಂಗಭೂಮಿಗೆ ನಾವು ಹೊಸದಾದಂಥ ಒಂದು ರಕ್ತವನ್ನ ನಾವು ತುಂಬಬೇಕು ಅಂತ ಹೇಳಿ ಅವರಿಬ್ಬರು ಮನಸ್ಸು ಮಾಡಿ ಅವರು ಹೋಗ್ತಾರೆ. ಅವರಿಬ್ಬರು ನಡುವೆ ಅಷ್ಟೊಂದು ಅನ್ಯೋನ್ಯ ಇತ್ತೆ, ಅಷ್ಟೊಂದು ಸಾಮರಸ್ಯ ಇತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ಇಲ್ಲ, ಅವ್ರ ನಡುವೆ ಒಂದಿಷ್ಟು ಬಗೆಯ ಸಿಟ್ಟು, ಸೆಳವು, ಅಸಹನೆ, ಅಸಮಾಧಾನ ಇವೆಲ್ಲವೂ ಇತ್ತು. ಮಹಾತ್ಮ ಗಾಂಧಿ ಒಂದು ಕಡೆಯಲ್ಲಿ ಬರೀತಾರೆ, ನೀವು ಸಿಟ್ಟಿನಲ್ಲಿ ನಿಮ್ಮಲ್ಲಿ ಆಗುವಂತ ಸಂವಹನ ಶಾಂತ ಚಿತ್ತದಲ್ಲಿ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ನಿಮ್ಗೆ ಯಾರ ಜೊತೆಯಲ್ಲಿ ಅಸಮಾಧಾನ ಇರುತ್ತದೋ ಅವ್ರ ಜೊತೆಯಿಂದ ಬಿಸಿ ಬಿಸಿ ಚರ್ಚೆಗೆ ಕೂತಾಗ ಅಲ್ಲಿ ಪರಿಸ್ಥಿತಿ ತಿಳಿಯಾಗ್ತದೆ. ಅಷ್ಟೇ ಅಲ್ಲ, ಒಂದು ವಾಸ್ತವ ಏನು ಹೇಳೋದ್ರದ್ದು ಪ್ರಜ್ಞೆ ಇಬ್ಬರಲ್ಲೂ ಮೂಡ್ತದೆ ಅಂತೆ. ಅವರು ಅದಕ್ಕೆ ಉದಾಹರಣೆಯನ್ನ ತಿಲಕ್ ಮತ್ತೆ ತನ್ನ ನಡುವಿನ ಅಸಮಾಧಾನವನ್ನ ಗಾಂಧಿ ಕೋಟ್ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಮತ್ತು ತಮ್ಮ ನಡುವಿನ ಅಸಹನೆಯನ್ನ, ಅಸಮಾಧಾನವನ್ನ ಗಾಂಧೀಜಿಯವರು ಅದನ್ನು ಕೋಟ್ ಮಾಡ್ತಾರೆ.
ಸೊ ಆ ರೀತಿಯಲ್ಲಿ ಇಬ್ಬರ ನಡುವಿನ ಸ್ನೇಹ ಮತ್ತಷ್ಟು 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 ಗಟ್ಟಿಯಾಗೋದೇಯ ನಮ್ಮೊಳಗಿನ ಕಹಿ ಎಲ್ಲ ಹೊರಗಡೆ ಹೋದ ನಂತರದಲ್ಲಿ. ಆ ಕಾರಣಕ್ಕಾಗಿ ಆ ಸಿಟ್ಟಿನಲ್ಲಿ ಆ ಕಹಿ ಹೋಗ್ತದೆ. ಇಬ್ರು ಸ್ನೇಹಿತರಾಗಿ ಚರ್ಚೆ ಕೂತ್ರೆ ಆಯ್ತು ಬಿಡು, ಅದ್ರ ಬಗ್ಗೆ ಚರ್ಚೆ ಮಾಡೋದೇನೋ ಆಯ್ತಲ್ಲ ಅಂತ ಹೇಳಿ ಮುಗಿತದೆ. ಆದ್ರೆ ಅದು ಮನಸ್ಸೊಳಗೆ ಉಳಿತದೆ. ಕಾರಂತರು ಕಾರ್ನಾಟರಲ್ಲಿ ಆ ಥರದಲ್ಲಿ ಮನಸ್ಸಲ್ಲಿ ಉಳಿದಿದ್ದು ಕಡಿಮೆ, ಉಳಿದೇ ಇಲ್ಲ. ಕಡೆಗೂ ಅವರಿಬ್ರು ಬಹಳ ಆತ್ಮೀಯವಾಗಿ ಇದ್ಬಿಟ್ರು ಅಂತ ಅಂತ ನಾನು ಹುಸಿವಾದವನ್ನ ನಾನು ಮನಸ್ಸೋದಿಲ್ಲ. ಅವರಲ್ಲಿ ಕೆಲವೊಂದು ಅಸಮಾಧಾನಗಳು ಇದ್ದು, ಓಕೆ ಅವ್ರದ್ದೇ ಆದಂತಹ ಕಾರಣಗಳು ಇದ್ದು ಅವರಿಗೆ. ಸೊ ಈ ನಾಟಕ ಏನು ಹಯವದನ ನಾಟಕ ಬಂತು, ಹಯವದನ ನಾಟಕ ಬಂದ ನಂತರ ಏನು ಒಂದು ಹೊಸ ಅಲೆಗೆ ಮತ್ತೊಂದು ಹೊಸದಾದ ಒಂದು ಸ್ಪರ್ಶ ಬಂತು. ಆ ಸ್ಪರ್ಶ ಕಾರ್ನಾಟಕ ನಾಟಕಗಳ ಬಗ್ಗೆ ಜಗತ್ತು ಇನ್ನಷ್ಟು ಕುತೂಹಲದಿಂದ ನೋಡೋ ಹಾಗೆ ಮಾಡ್ತು. ಅದೇ ರೀತಿ ಕಾರಂತರ ಪ್ರಯೋಗಗಳ ವಿಚಾರದಲ್ಲಿ ಜನ ಹೆಚ್ಚು ಕುತೂಹಲ ತೋರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಾರ್ನಾಟರಿಗೆ ಒಂದು ಮಿತಿ ಇತ್ತು ಅವರ ನಾಟಕಗಳಿಗೆ. ನೀವು ಅಂಜುಮಲ್ಲಿಗೆ ಇರ್ಬೋದು, ಇದು ಬೆಂದ ಕಾಳೂರು ಅಂತ ಅನ್ನೋದಿರ್ಬೋದು, ಟಿಪ್ಪು ಸುಲ್ತಾನ, ಈ ಥರದ ಕೆಲವು ನಾಟಕಗಳನ್ನ, ಒಡಕಲ ಬಿಂಬ, ಬ್ರೋಕನ್ ಇಮೇಜಸ್ ಅಂತ ಏನು ಹೇಳ್ತೀವಿ ನಾವು, ಅದು ಆ ಥರದ ಒಂದಿಷ್ಟು ಬಿಗಡೆ ಬಿಂಬ ಹಿಂದಿಯದು ಆಯ್ತಲ್ಲ. ಸೊ ಈ ಥರದ ಕೆಲವೊಂದು ಬಿಟ್ಟರೆ ಉಳಿದಿದ್ದೆಲ್ಲದಕ್ಕೂ ಅವರು ಒಂದು ಪುರಾಣವನ್ನ ತಗೊಂಡಿದ್ದಾರೆ. ಯಯಾತಿ ತಗೊಳ್ಬೋದು, ಹಯವದನ ಹೇಳಿದಾಗ ಚಂದಮಾಮನ ಕಥೆ ತಗೊಂಡ್ರು. ಸೊ ಈ ಥರದ ಅವರ ನಾಟಕಗಳನ್ನು ನೀವು ನೋಡ್ತಾ ಹೋಗಿ. ಅಂಜುಮಲ್ಲಿಗೆ ಅಫ್ಕೋರ್ಸ್ ಅದು ಸಾಮಾಜಿಕವಾದಂಥ ಒಂದು ನಾಟಕ ಅದು. ಸೊ ಹೀಗೆ ಅವರ ನಾಟಕಗಳು ಹೀಗೆ ಅವರಿಗೆ ವಸ್ತುವಿಗೆ ಅವರಿಗೆ ಕೊರತೆ ಇರಲಿಲ್ಲ, ಆದರೆ ಅವ್ರ ಹುಡುಕಾಟ ಕಡಿಮೆ ಆಗಲಿಲ್ಲ. ಯಾಕೆ ಅಂದರೆ ಅಡಿಗರು ಒಂದು ಕಡೆಯಲ್ಲಿ ಒಂದು ಪದ್ಯದಲ್ಲಿ ಬರೀತಾರೆ, ಅನ್ಯರ ಹೊರೆದುದನೆ ಬರೆದು ಭಿನ್ನಗಾಯಿತು ಮನವು ಅನ್ನೋ ಥರದಲ್ಲಿ ಅಡಿಗರು ಒಂದು ಪದ್ಯದಲ್ಲಿ ಬರೀತಾರೆ. ಅಂದ್ರೆ ಬೇರೆಯವರು ಬರೆದಿದ್ದನ್ನೇ ಬರೆದು ಅದು ಪ್ರಯೋಜನ ಇಲ್ಲ ಹೇಳಿ ಅನಿಸ್ಬಿಟ್ಟಿದೆ. ಹೊಸದನ್ನ ನಾನು ಕೊಡಬೇಕು, ಹೊಸದನ್ನ ನಾನು ಬರೀಬೇಕು ಅಂತ ಅಡಿಗರು ಅದು ಹೇಳಿದ್ದು. ಕರ್ನಾಟಕದ ಮನಸ್ಸು ಅದೇ ಇತ್ತು. ಬೇರೆಯವರು ಬರೆದದ್ದಕ್ಕಿಂತ ಭಿನ್ನವಾದದ್ದನ್ನ ನಾನು ಬರೀಬೇಕು ಅಂತ. ಕಾರಂತರಿಗೂ ಅದೇ ಅನಿಸಿತ್ತು. ಒಂದು ನಾಟಕವನ್ನ ಭಿನ್ನವಾಗಿ ನಾನು ಅದನ್ನ ರಂಗದ ಮೇಲೆ ತರಬೇಕು ಅಂತ ಹೇಳಿ ಅವರು ಇದರಲ್ಲಿ ಹೈದರಾಬಾದಿನ ಒಂದು ಸಂಸ್ಥೆಗಾಗಿ ಅದರ ಹೆಸರು ನಾನು ಮಾಡ್ತಿದ್ದೆ, ಸುರಭಿ. ಆ ಸುರಭಿ ತಂಡಕ್ಕಾಗಿ ಭೀಷ್ಮ ನಾಟಕವನ್ನ ಡೈರೆಕ್ಟ್ ಮಾಡ್ತಾರೆ. ಆ ಭೀಷ್ಮ ನಾಟಕ ನೀವು ಭೀಷ್ಮ ಪುರಾಣದ ಒಂದು ಪಾತ್ರ, ಮಹಾಭಾರತದ ಒಂದು ಪಾತ್ರ. ಭೀಷ್ಮನ ಕೇಂದ್ರೀಕೃತವಾಗಿ ಆ ಮನುಷ್ಯನ ಸುತ್ತಮುತ್ತ ಆತ ತನ್ನ ಕಣ್ಣೆದರಲ್ಲೇ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ. ತನ್ನ ಕಣ್ಣೆದರಲ್ಲೇ ಆ ಸಾಮ್ರಾಜ್ಯ ಕುಸಿದು ಹೋಗ್ತದೆ. ಇದನ್ನೆಲ್ಲದನ್ನು ನೋಡಿದ ಮೇಲೇನೆ ಆತ ಏನು ಇಚ್ಛಾವರಣಿ ಆಗಿದ್ರು ಕೂಡ ಮುಂಚೆನೆ ಸತ್ತೋಗೋಣ ಅಂತ ಹೇಳಿ ಸತ್ತೋಗ್ಬಿಟ್ಟಿದ್ರೆ ಭೀಷ್ಮಗೆ ಈ ನೋವನ್ನ ನೋಡ್ಬೇಕಾದ ಅಗತ್ಯ ಬರ್ತಿರ್ಲಿಲ್ಲ. ಅಣ್ಣ ತಮ್ಮಂದ್ರು ಬಡದಾಡಿಕೊಂಡು ಹೆಣ ಆಗಿ ಕುರುಕ್ಷೇತ್ರ ಭೂಮಿಯಲ್ಲಿ ಬೀಳೋ ಅಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಇಚ್ಛಾಭರಣಿ ಆದ್ರೂ ತನ್ನ ಸಾವನ್ನ ತಾನು ಅದನ್ನ ಬರಮಾಡ್ಕೊಳ್ಳಿಲ್ಲ ಭೀಷ್ಮ. ಇಂದಲ್ಲ ನಾಳೆ ಸುಧಾರಿಸಬಹುದು ಅನ್ನೋಂಥ ಒಂದು ಆಸೆ. ಈ ಮುದುಕರಿಗೆ ಆಸೆ ಇರ್ತದೆ ನೋಡಿ. ಬಹಳ ಜನ ಹೇಳ್ತಾರೆ, ಯಾಕೆ ಮುದುಕರಿಗೆ ನಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ತಮಾಷೆ ಹೇಳ್ತೀನಿ, ಕಣ್ಣು ಮುಚ್ಚಿದ್ರೆ ತೆಗಿತೀವೋ ಇಲ್ಲ ಭಯ ಇರ್ತದೆ, ಅದಕ್ಕಾಗಿ ಅವ್ರು ನಿದ್ರೆ ಮಾಡಲ್ಲ ಅಂತ ಹೇಳ್ತೀನಿ. ಇದನ್ನ ನಾನು ಹೇಳಿದಾಗಲೇ ನಾನು ಮುದುಕ ಆಗಿದ್ದೆ, ನಾನೇನು ಯುವಕ ಆಗಿದ್ದಾಗ ಇದು ಮಾತಾಡೋದೇ ಆಯ್ತು. ಸೊ ಹೀಗೆ ಭೀಷ್ಮನಂತಹ ಒಂದು ಪಾತ್ರ ಇದೆಯಲ್ಲ, ಅದನ್ನು ಕಳೆದು ನಿಲ್ಲಿಸ್ಬೇಕಲ್ಲ ನಾವು. ರಂಗದ ಮೇಲೆ ಅದನ್ನು ಕಳೆದು ನಿಲ್ಲಿಸೋದು ಹೇಗೆ ಕಳೆದು ನಿಲ್ಲಿಸ್ಬೇಕು? ಭೀಷ್ಮ ಅಂದ್ರೆ ಸಾವಿರಾರು ವರ್ಷಗಳಿಂದ ನಾವು ಓದಿಕೊಂಡು ಕೇಳ್ಕೊಂಡು ಬಂದಿರುವಂತ ಒಂದು ಪಾತ್ರ. ನಾವು ಓದಿದ್ದೀವಿ ಅದನ್ನು, ಎಷ್ಟು ರೂಪದಲ್ಲಿ ನೋಡಿದ್ದೀವಿ. ಸಿನಿಮಾದ ಮೇಲೆ ನೋಡಿದ್ದೇವೆ, ನಾಟಕದಲ್ಲಿ ನೋಡಿದ್ದೇವೆ, ಯಕ್ಷಗಾನದಲ್ಲಿ ನೋಡಿದ್ದೇವೆ, ಪ್ರದರ್ಶಕ ರಂಗಭೂಮಿ ಹೇಳೋ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ನಾವು ಭೀಷ್ಮನನ್ನ ನಾವು ನೋಡಿಕೊಂಡೇ ಬಂದಿದ್ದೀವಿ. ಎಷ್ಟು ಬಗೆಯ ಭೀಷ್ಮನ ನಾವು ನೋಡಿದ್ದೀವಿ. ಕಾರಂತರಿಗೆ ಒಂದು ಭಿನ್ನವಾದದ್ದನ್ನು ಕೊಡಬೇಕಾಗಿರ್ತದೆ. ಆ ಭಿನ್ನವಾದದ್ದನ್ನು ಕೊಡೋ ಪ್ರಯತ್ನವನ್ನು ಅವ್ರು ಮಾಡಿದ್ರು. ಆ ನಾಟಕನ ಅಲ್ಲಿ ಆಡಿಯನ್ಸ್ ಅದನ್ನು ಅಷ್ಟವಾಗಿ ಅವರ ಇದು ಯಾವುದು ಮಾಯಾ ಬಜಾರ್ ಆ ಥರದ ನಾಟಕಗಳನ್ನ ಅಕ್ಸೆಪ್ಟ್ ಮಾಡ್ದಂಗೆ, ಸುರಭಿ ತಂಡದ ನಾಟಕಗಳನ್ನ ಅಕ್ಸೆಪ್ಟ್ ಮಾಡ್ದಂಗೆ ಭೀಷ್ಮನ ಅದರ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕಂದ್ರೆ ಮಾಯಾ ಬಜಾರ್ ನೋಡಿದವರು ಅಲ್ಲಿ ಹೋದ್ರೆ ಮಾಯಾ ಬಜಾರ್ ರೀತಿಯಲ್ಲೇ ಭೀಷ್ಮನ ಪಾತ್ರವೂ ಇರಬೇಕು ಅಂತ ಹೇಳಿ ಬಯಸುವಂತ ಮನಸ್ಥಿತಿಯ ಆಡಿಯನ್ಸ್ ಆಗಿದ್ದಕ್ಕೆ ಕಾರಣವೋ ಏನೋ ಗೊತ್ತಿಲ್ಲ, ಆ ಥರ ಆಯಿತು. ಕಾರಂತರು ಎಷ್ಟು ನೋಡಿ, ಕಾರ್ನಾಟರು ಇಂಗ್ಲಿಷ್ನಲ್ಲಿ ಬಹಳ ಅಸ್ಖಲಿತವಾದಂಥ ಇಂಗ್ಲಿಷ್ ಇದೆ ಕಾರ್ನಾಟಕಕ್ಕೆ. ಅವ್ರು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎರಡರಲ್ಲೂ ಮಾತಾಡುವಂತಂದ್ರೆ ಅವ್ರು ಇಂಗ್ಲಿಷ್ನಲ್ಲಿ ಮಾತಾಡೋ ಸಹ ಕನ್ನಡದಲ್ಲಿ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಕೂಡ ಅವರಿಗೆ.
ಅಂತಹ ಒಂದು ಅಸ್ಖಲಿತವಾದಂತಹ ಒಂದು ಭಾಷೆ ಇದ್ರೂ ಕೂಡ ಅವರು ಇಂಗ್ಲಿಷ್ನಲ್ಲಿ ತಮ್ಮ ನಾಟಕಗಳನ್ನು ಬರೀಲಿಕ್ಕೆ ಹೋಗಲಿಲ್ಲ. ಅವರು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದ ಕನ್ನಡವನ್ನೇ. ನಮ್ಮ ಉತ್ತಮ ಸಾಹಿತಿಗಳು ಎಲ್ಲರೂ ಅದನ್ನೇ ಮಾಡಿದ್ದಾರೆ. ಕನ್ನಡರು ಮಾತ್ರ ನಾನು ಹೇಳ್ತಾ ಇಲ್ಲ. ಕುವೆಂಪು ಅವರು ಫಸ್ಟ್ ಶುರು ಮಾಡಿದ್ದೆ ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ. ಅವಾಗ ಅವರು ಪ್ರೊಫೆಸರ್ ಆಗಿದ್ದರು, ಒಬ್ಬರು ಇಂಗ್ಲಿಷ್ ಮಿನಿಸ್ಟರ್. ಅವರು ಹೇಳ್ತಾರೆ, ನೀನು ಇಂಗ್ಲಿಷ್ನಲ್ಲಿ ಯಾಕೆ ಬರೀತೀಯ, ನೀನು ಕನ್ನಡದಲ್ಲಿ ಬರೀ ಅಂತೇಳಿ ವಿದ್ಯಾರ್ಥಿ ಕುವೆಂಪು ಹೇಳ್ತಾರೆ. ಅದರ ನಂತರ ಕುವೆಂಪು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಇಂಗ್ಲಿಷಿಗೆ ಎಷ್ಟು ನಷ್ಟ ಆಯ್ತೋ ನನಗೆ ಗೊತ್ತಿಲ್ಲ, ಆದರೆ ಕುವೆಂಪು ಕನ್ನಡದಲ್ಲಿ ಬರೀದೇ ಇದ್ದಿದ್ರೆ ಕನ್ನಡಕ್ಕೆ ಆಗುವಂಥ ನಷ್ಟವನ್ನು ನಾವು ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಹೇಗೆ ಅನಿಸುತ್ತೆ. ಎಷ್ಟು ಜನ ಅನಂತಮೂರ್ತಿ ಅವರು ಇಂಗ್ಲಿಷ್ನ ಪ್ರೊಫೆಸರ್, ಅಡಿಗರನ್ನ ನೋಡೋಣ, ಚಂದ್ರಶೇಖರ್ ಪಾಟೀಲ್ ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು, ಗೋಕಾಕ್ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ನಮ್ಗೆ ಎಷ್ಟು ಜನ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದವರು ಅವರೆಲ್ಲರೂ ಇಂಗ್ಲಿಷ್ನಲ್ಲೇ ಬರೀಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಕನ್ನಡ ಅಷ್ಟರ ಮಟ್ಟಿಗೆ ಬಡವ ಹೋಗ್ತಿತ್ತು. ಇಂಗ್ಲಿಷಿಗೆ ಅದು ಜಾಗತಿಕವಾಗಿ ಒಂದಲ್ಲ ಒಂದು ದೇಶದಲ್ಲಿ ಇಂಗ್ಲಿಷ್ನಲ್ಲಿ ಬರೆಯೋರು ಸಿಗದಾದ್ರಿಂದ ಅದಕ್ಕೆ ಕೊರತೆ ಆಗ್ತಿರ್ಲಿಲ್ಲ. ಆದರೆ ಕನ್ನಡಕ್ಕೆ ಕೊರತೆ ಆಗಿಬಿಡುವಂಥ ಸಾಧ್ಯತೆ ಇತ್ತು. ಕಾರ್ನಾಟರು ಇಂಗ್ಲಿಷಿಗೆ ಹೋಗದೇ ಇದ್ದಿದ್ದು ಬಹಳ ದೊಡ್ಡ ಒಂದು ಕನ್ನಡಕ್ಕೆ ದಕ್ಕಿದ ಆಸ್ತಿ ಅಂತೇಳಿ ನಾವು ಅದನ್ನು ತಿಳ್ಕೋಬೇಕು. ಕಾರ್ನಾಟರು ನಾಟಕಗಳನ್ನ ಕನ್ನಡಕ್ಕೆ ಸೀಮಿತಗೊಳಿಸಿ ಬರೀತಾ ಹೋಗ್ತಾ ಇದ್ದ ಹಾಗೆ, ಬಟ್ ವಿತ್ ವರ್ಲ್ಡ್ ಕ್ಯಾನ್ವಾಸ್ ಅದು ನಾಟಕವನ್ನು ಎಲ್ಲಿ ಬೇಕಾದ್ರೂ ನೀವು ಪ್ರದರ್ಶನ ಮಾಡ್ಬೋದಿತ್ತು. ಹಯೋಧನ ಒಂದು ಸಣ್ಣ ಟಿಪ್ಪಣಿಯ ಜೊತೆಗೆ ಇರ್ಬೋದು, ಯಯಾತಿ ಸಣ್ಣ ಟಿಪ್ಪಣಿಯ ಜೊತೆಗೆ ನೀವು ಅದನ್ನು ಯಾವ ಭಾಷೆಯಲ್ಲಿ ಬೇಕಾದರೂ ಅದನ್ನು ಆಡಬಹುದು. ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದರೂ ಅದನ್ನು ಪ್ರದರ್ಶನ ಮಾಡಿ ಗೆಲ್ಲಿಸ್ಬೋದು. ಆದರೆ ಕಾರಂತರು ಬೇರೆ 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 ರಾಜ್ಯಗಳಿಗೆ ಹೋದರು ನಾಟಕಗಳನ್ನ ಡೈರೆಕ್ಟ್ ಮಾಡೋದಕ್ಕೆ. ಅವರು ಎಲ್ಲೋ ಕೂತು ಕೆಲಸ ಮಾಡಲಿಲ್ಲ. ಅವ್ರ ಸಂಚಾರ ಸೂರ್ಯ ಸಂಚಾರ ಆಗಿತ್ತು. ಬೆಳಗ್ಗೆ ಉದಯ ಕಿರಣ ಸ್ಪರ್ಶ ಆಗೋದ್ರ ಜೊತೆಗೆ ಸೂರ್ಯನ ರಥ ಚಲನೆ ಮಾಡ್ತದೆ ಅಂತ ಹೇಳಿ ನಾವು ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲಿ ಓದ್ತೇವಲ್ಲ. ಆ ಸಪ್ತಾಶ್ವದ ಕುದುರೆಯಲ್ಲಿ ಕೂತು ಹೋಗ್ಬೇಕಿದ್ರೆ ಜಗತ್ತಿಗೆ ಬೆಳಕನ್ನು ಚೆಲ್ತಾ ಸೂರ್ಯ ಹೋಗ್ತಾನೆ ಅಂತ ಅನ್ನೋದನ್ನ ನಾವು ಕಾರಂತರು ಮಾಡಿದ್ದ ಆ ಕೆಲಸವನ್ನು ಅವರು ಪಂಜಾಬಿ ನಾಟಕ ಡೈರೆಕ್ಟ್ ಮಾಡಿದ್ರು, ಬೆಂಗಾಲಿಯಲ್ಲಿ ಮಾಡಿದ್ರು, ತೆಲುಗಿನಲ್ಲಿ ಮಾಡಿದ್ರು, ಹಿಂದಿಯಲ್ಲಂತೂ ಬಿಡಿ ಎಷ್ಟು ನಾಟಕಗಳನ್ನು ಮಾಡಿದ್ರು ಹೇಳೋದೇ ನಮಗೆ ಗೊತ್ತಿಲ್ಲ. ಅಷ್ಟೆಲ್ಲ ನಾಟಕಗಳನ್ನು ಮಾಡಿ ಕಾಲಿಗೆ ಗೆಜ್ಜೆ ಕಟ್ಕೊಂಡವರಾಗಿ ಅವರು ದೇಶದ ಬೇರೆ 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 ಭಾಗಗಳಿಗೆ ಅವರು ಭೇಟಿ ನೀಡಿದರು. ಅವರು ಜಂಗಮ ಆದರೆ ಕಾರ್ನಾಟಕ ಸ್ಥಾವರ ಆದರು. ಇವರು ಕೂತಲೇ ಕೂತು ನಾಟಕಗಳನ್ನು ಬರೆದರು. ಅವರು ಜಗತ್ತನ್ನು ಸುತ್ತಿ ನಾಟಕಗಳನ್ನು ಪ್ರಯೋಗ ಮಾಡಿದರು. ರಂಗಜಂಗಮ ಅಂತ ಹೇಳಿ ನಾವು ಕಾರಂತರನ್ನ ಕರೆದ್ರೆ ಅದು ಸುಮ್ಮನೆ ಏನೋ ಒಂದು ಸೂಪರ್ಲೇಟಿವ್ ಅಲ್ಲ, ಏನೋ ಒಂದು ಶಬ್ದ ಬಳಸಿದ್ದಲ್ಲ. ಅದು ಅಕ್ಷರಶಃ ಜಂಗಮ ಆಗಿದ್ರು. ನಾಟಕ ಡೈರೆಕ್ಟ್ ಮಾಡ್ತಾರೆ. ಅವರು ಮಂಡ್ಯಕ್ಕೆ ಹೋದ್ರು, ಇಲ್ಲಿಗೆ ಹೆಗ್ಗೋಡಿಗೆ ಹೋದ್ರು, ಎಷ್ಟು ನಾಟಕಗಳನ್ನು ಅವ್ರು ತಂದ್ರು. ಆಯ್ತಾ, ಅಷ್ಟಕ್ಕೆ ಸಣ್ಣ ಪುಟ್ಟ ಶಾಲೆ ಕಾಲೇಜುಗಳಲ್ಲಿ ಅವರ ನಾಟಕಗಳನ್ನು ಆರಂಭಿಕ ದಿವಸಗಳಲ್ಲಿ ಡೈರೆಕ್ಟ್ ಮಾಡಿದ್ರು. ಗುಬ್ಬಿ ವೀರಣ್ಣ ರಂಗ ತಂಡದಲ್ಲಿ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಅಲ್ಲಿ ರಾಜ್ಕುಮಾರ್ ಅವರಿಗೆ ಇವ್ರಿಗೆ ಗೊತ್ತಿದ್ದ ಸಂಗೀತವನ್ನು ರಾಜ್ಕುಮಾರಿಗೆ ಸಂಗೀತ ಕಲಿಸಿದ್ದ ಕಾರಂತರು. ಇವತ್ತು ಗುರುವಾರ ರಾಜ್ಕುಮಾರ್ ಬದುಕಿದ್ದಿದ್ರೆ ತಮ್ಮ ಗುರುಗಳಲ್ಲಿ ಕಾರಂತರನ್ನು ನೆನಪು ಮಾಡ್ಕೊಳ್ತಿದ್ರು. ಸೊ ಶಿಕ್ಷಕರ ದಿನಾಚರಣೆ ಅಲ್ವಾ ಇವತ್ತು. ಸೊ ಹೀಗೆ ತಮಗೆ ಗೊತ್ತಿದ್ದ ಜ್ಞಾನವನ್ನ ಅದನ್ನ ಒಂದ್ರ ಕಡೆಯಿಂದ ಅವ್ರು ಬಿತ್ತುತ್ತಾ ಹೋದ್ರು. ಇಡೀ ದೇಶದಲ್ಲಿ ನೀವು ಯಾವುದೇ ಮೂಲೆ ಹೋಗಿ ಇವತ್ತು ನೀವು ಕಾರ್ನಾಟಕ ನಾಟಕಗಳು ಜನಕ್ಕೆ ಗೊತ್ತಿದೆ, ಕಾರಂತರ ಪ್ರಯೋಗಗಳು ಜನಕ್ಕೆ ಗೊತ್ತಿದೆ. ಕಾರ್ನಾಟಕ ನಾಟಕಗಳು ಅದು ಮುದ್ರಣವಾಗಿರೋದ್ರಿಂದ, ಅಕ್ಷರ ರೂಪದಲ್ಲಿರೋದ್ರಿಂದ ಅವು ಸದಾಕಾಲ ಜನಕ್ಕೆ ಬೇಕು ಅಂತ ಅವ್ರು ಸಿಕ್ಬಿಡ್ತದೆ. ನಮ್ಗೆ ಇಲ್ಲಿರೋ ತೊಂದರೆ ಏನು ಅಂತಂದ್ರೆ ಕಾರಂತರ ನಾಟಕಗಳು, ಅವ್ರು ಮಾಡಿದ ಪ್ರಯೋಗಗಳು. ಕಾರಂತರ ಪ್ರಯೋಗಗಳನ್ನ ನೋಡಿದ್ರೆ ಹೇಳ್ತಾರೆ ಬಿಡಿ, ಅದು ಬಹಳ ಚೆನ್ನಾಗಿತ್ತು, ಹಾಗಿತ್ತು, ಹೀಗಿತ್ತು ಅಂತ ಹೇಳೆಲ್ಲ ಹೇಳ್ತಾರೆ. ಈ ಯಕ್ಷಗಾನಕ್ಕೆ ಬಂದಾಗ ಶಿವರಾಮ್ ಕಾರಂತರನ್ನು ನೋಡಬೇಕು, ಅವ್ರ ಕೌರವವನ್ನು ನೋಡಬೇಕು ಅಂತ ಹೇಳಿ ಹೇಳ್ತಾರೆ. ಶಿವರಾಮ್ ಕಾರಂತರು ಮಾಡಿದ್ದು ಮಹಾಭಾರತದ ಕೌರವನ ಪಾತ್ರವನ್ನ. ಉಳಿದವರು ಏನ್ ಮಾಡಿದ್ರು, ಉಳಿದವರು ಮಾಡಿದ್ದೆಲ್ಲೋದು ಶಿವರಾಮ್ ಹೆಗಡೆಯವರ ಕೌರವನ ಪಾತ್ರವನ್ನ ಅಂತ. ಅಂದ್ರೆ ಅವರನ್ನು ನೋಡಿ ಉಳಿದವರೆಲ್ಲ ಕೌರವನ ಪಾತ್ರ ಮಾಡಿದ್ರು ಅಂತೇಳಿ ಯಕ್ಷಗಾನದಲ್ಲಿ ಬಹಳ ಪ್ರಚಲಿತದಲ್ಲಿರುವಂತ ಒಂದು ಮಾತಿತ್ತು. ಇವತ್ತು ಕಾರಂತರ ನಾಟಕಗಳು ಪ್ರಯೋಗಗಳು ನಮಗೆ ಬೇಕಾಗಿತ್ತು. ಆ ಪ್ರಯೋಗಗಳ ದಾಖಲೀಕರಣ ಎಲ್ಲ ಕಡೆ ಆಗಿಲ್ಲ. ಇಲ್ಲೇನು ಭರಣ ಮತ್ತು ಕೆಲವು ಗೆಳೆಯರ ಪ್ರಯತ್ನದಿಂದಾಗಿ ಕಾರಂತರ ಮಾಡಿದ ನಾಟಕಗಳು, ಅದು ಸತ್ತವರ ನೆರಳು ಇರಬಹುದು, ಮತ್ತು ನಾಟಕ ಇರಬಹುದು, ಈ
ಯಾವುದದು ನಮ್ಮ ಪುತಿನ ಅವ್ರ ನಾಟಕ, ಮತ್ತೆ ಗೋಕುಲ ನಿರ್ಗಮನ. ಗೋಕುಲ ನಿರ್ಗಮನ ಇರ್ಬೋದು. ಆ ಥರದ ನಾಟಕಗಳು ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ನಮಗೆ ಕಾಲಾಂತರ ಕೈ ಕೆಲಸ, ಕಸುಬುದಾರಿಕೆ ಅಂತೇಳಿ ಹೇಳ್ತೇವೆ ನಾವು. ರಂಗಭೂಮಿಯಲ್ಲಿ ಕಸುಬುದಾರಿಕೆ ಅನ್ನೋದು ಒಂದು ಶಬ್ದದ ಬಳಕೆ ಇದೆ, ಬಹಳ ಹೆಚ್ಚು ಬಳಕೆ ಆಗುವಂಥದ್ದು. ಬಹಳ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದನಿಗೆ ಅವನು ಕಸುಬು ನೋಡಯ್ಯ ಅಂತೇಳಿ ಹೇಳೋದೊಂದಿದೆ. ಆ ಕಸುಬುದಾರಿಕೆಯನ್ನು ನಾವು ನೋಡ್ಬೋದು ಅದನ್ನು. ಬಟ್ ಅವರ ಪ್ರಯೋಗಗಳ ದಾಖಲೀಕರಣ ಆಗಿಲ್ವಲ್ಲ. ಮತ್ತು ಎಲ್ಲೋ ಹೆಗ್ಗೋಡ್ನಲ್ಲಿ ಒಂದೋ ಎರಡೋ ಪ್ರಯೋಗಗಳು ದಾಖಲೀಕರಣ ಆಗಿದೆ ಅಂತೇಳಿ ಗಿರೀಶ್ ಕಾಸರವಳ್ಳಿಯವರೇ ಮಾಡಿದ್ದಾರೆ ಅದನ್ನ ಅಂತೇಳಿ ನಾನು ಓದಿದ್ದೀನಿ. ಅದನ್ನು ನಾನು ದಾಖಲೀಕರಣಗೊಂಡಿದ್ದನ್ನು ನಾನೇನು ನೋಡಿಲ್ಲ. ಅದನ್ನು ನೋಡಿದ್ರೆ ಅದು ಚೆನ್ನಾಗೇ ಇರ್ತದೆ, ಅದೇನು ಚೆನ್ನಾಗಿ. ಯಾಕೆಂದ್ರೆ ರಂಗಪ್ರಯೋಗ ನೇರವಾಗಿ ಅದನ್ನ ಶೂಟ್ ಮಾಡಿರೋದ್ರಿಂದ. ಬಟ್ ಆವಾಗ 3-4 ಕ್ಯಾಮ್ರಾಗಳನ್ನು ಬಳಸುವಷ್ಟಂತ ಆರ್ಥಿಕ ಸ್ಥಿತಿಯಲ್ಲಿ ಹೆಗ್ಗೋಡಿನ ನಿನಾಸಂ ತಂಡ ಕೂಡ ಇರಲಿಲ್ಲ, ಕಾಸರವಳ್ಳಿಯವರು ಇರಲಿಲ್ಲ. ಒಂದು ನಾಟಕವನ್ನು ಒಂದು ಕಡೆಯಲ್ಲಿ ಕ್ಯಾಮ್ರಾನ ಇಟ್ಟು ಅದು ಶೂಟ್ ಮಾಡಬಾರ್ದು, ಅದನ್ನು 3-4 ಆ್ಯಂಗಲ್ ಇಂದ ತಗೊಳ್ಬೇಕಾಗತ್ತೆ. ತಗೊಂಡು ಅದನ್ನ ಸೂಕ್ಷ್ಮವಾಗಿ ಅದನ್ನು ಇಟ್ಕೊಂಡು ಎಡಿಟ್ ಮಾಡಬೇಕಾಗತ್ತೆ. ಆ ಥರದ್ದೆಲ್ಲ ಆಗಿರೋ ಸಾಧ್ಯತೆಗಳು ಕಡಿಮೆ. ನಾನು ನೋಡದೆ ಮಾತಾಡ್ತಾ ಇರೋದಿದ್ದು, ನೋಡಿ ಮಾತಾಡ್ತಾ ಇರೋದಲ್ಲ. ಸೊ ಆ ಥರದ ಒಂದು ದಾಖಲೀಕರಣ ನಮಗೆ ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿತ್ತು ನಮಗೆ. ನಾವು ಆ ವಿಚಾರದಲ್ಲಿ ಬಹಳ ಹಿಂದೆ ಸರಿದ್ವಿ. ಯಾಕೆಂದ್ರೆ ಕಾಲಾಂತರ ಆಡಿದ ಬಹುತೇಕ ನಾಟಕಗಳು 20ನೇ ಶತಮಾನದ ಕೊನೆಯ ಭಾಗದಲ್ಲಿ. ಆದ್ರಿಂದ ಅವರ ನಾಟಕಗಳನ್ನ ನಾವು ದಾಖಲೀಕರಣ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಇತ್ತು. ಒಂದು ಸ್ವಲ್ಪ ಮನಸ್ಸು ಮಾಡಬೇಕಿತ್ತು, ಒಂದಿಷ್ಟು ಅದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕಾಗಿತ್ತು. ಆ ಥರದ ಪ್ರಯತ್ನಗಳು ಆಗದೇ ಇದ್ದ ಕಾರಣಕ್ಕಾಗಿ ನಮಗೆ ನಾವು ಕ್ರಮೇಣವಾಗಿ ನಾನು ಹೇಳೋದು, ಈಗಲ್ಲದೆ ಇದ್ರೆ ಇನ್ನು 50 ವರ್ಷದ ನಂತರ, 100 ವರ್ಷದ ನಂತರ ಆಯ್ತಾ, ನಾವು ಕಾಲಾಂತರ ಪ್ರಯೋಗಗಳು ನಮ್ಮ ನಡುವೆ ನೆನಪಾಗಿ ಕೂಡ ಉಳಿತಾವೋ ಇಲ್ಲವೋ, ಅಥವಾ ಕೇವಲ ಪುಸ್ತಕದಲ್ಲಿ ಮಾತ್ರ ಕಾಲಾಂತರ ನಾಟಕಗಳು ಹಾಗಿದ್ವು ಹೀಗಿದ್ವು ಹೇಳೋದನ್ನು ನಾವು ಓದಬೇಕಾದಂಥ ಪರಿಸ್ಥಿತಿ ಬಂದ್ಬಿಡೋದು ಹೇಳತ್ತೆ. ನಾನು ಯಾಕೆ ಈ ಮಾತನ್ನು ಅತ್ಯಂತ ದುಃಖದಿಂದ ನಾನು ಹೇಳ್ತೀನಿ ಅಂತಂದ್ರೆ, ಕಾಲಾಂತರಂತಹ ವಿನ್ಯಾಸ ತಜ್ಞ ನಿರ್ದೇಶಕ ಬಹಳ ಅಪರೂಪ. ಎಲ್ಲೋ ಕೋಟಿಗೊಬ್ಬರು ಬರೋದು ಕಷ್ಟ ಅದು. ಸೊ ಅಂಥ ಒಂದು ಕೋಟಿಗೊಬ್ಬ ಅಂತ ಹೇಳಿ ಏನು ನಾವು ಹೇಳ್ತೇವಲ್ಲ, ಅವರಿದ್ದನ್ನ ಆ ರಂಗ ಪ್ರಯೋಗಗಳನ್ನು ನಮಗೆ ಅದು ಮಾದರಿಯಾಗಿರ್ಬೇಕಲ್ಲ. ನಾವು ರೋಲ್ ಮಾಡೆಲ್ ಅಂತೇವಲ್ಲ, ರೋಲ್ ಮಾಡೆಲ್ ಅಂತೇಳಿ ಒಂದು ನಾಟಕವನ್ನು, ಒಂದು ವಿನ್ಯಾಸನ ಹೇಗೆ ಮಾಡಬೇಕು ನಾಟಕವನ್ನು. ನೀವು ಸತ್ತವನ್ನ ಹೇಳೋದು ನಾಟಕ ನೋಡಿರ್ಬೋದು ನೀವು. ನಾಟಕ ಅದರೊಳಗೆ ಪುರಂದರದಾಸರ ಕೃತಿಗಳೆಲ್ಲದೂ ಬರ್ತದೆ, ಮಧ್ಯೆ ಬೇಕಾದಷ್ಟು ಹಾಡುಗಳು ಬರ್ತದೆ, ಪುರಂದರದಾಸರ ಕೃತಿಗಳು ಬರ್ತದೆ. ಅದನ್ನ ಪುರಂದರದಾಸರ ಕೃತಿಗಳಂತನ್ನ ಅದನ್ನ ಸಪರೇಟ್ ಆಗಿ ಅದರದ್ದೇ ಆದಂತ ಒಂದು ಸರಸಂಯೋಜನೆಯನ್ನ ಕಾರಂತರು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದನ್ನ ಚಿರಂಜೀವಿ ಸಿಂಗ್ ಅಂತವರು ಅದನ್ನ ಬಹಳ ಅಡ್ವೈಸ್ ಮಾಡಿದ್ರು. ನಾವು ಕಾರಂತ ಮಟ್ಟು ಅಂತ ಹೇಳೋ ಥರದಲ್ಲಿ, ಕಾರಂತ ಸಂಗೀತ ಅನ್ನೋ ಥರದಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡಿ ಅದನ್ನ ಡೆವಲಪ್ ಮಾಡಬೇಕು ನಾವು ಅಂತೇಳಿ. ಅವರಿಗೆ ಇದ್ದ ನೆನಪು ಏನು ಅಂತಂದ್ರೆ, ಚಿರಂಜೀವಿ ಸಿಂಗ್ ಅವರಿಗೆ ರವೀಂದ್ರನಾಥ ಟ್ಯಾಗೋರ್ ಅವರಿರ್ತಾರೆ. ಅಲ್ಲಿ ರವೀಂದ್ರ ಸಂಗೀತ ಅಂತ ಬೆಂಗಾಲಿಯಲ್ಲಿ ಬಹಳ ಫೇಮಸ್ ಆಗಿದೆ. ಅದು ನಮ್ಮ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತಕ್ಕೂ ಅಥವಾ ಈಗ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರುವಂತಹ ಸುಗಮ ಸಂಗೀತಕ್ಕೂ ಅಲ್ಲದ ಒಂದು ಭಿನ್ನವಾದ ಮಾರ್ಗದಲ್ಲಿ ಹೋದಂತ ರವೀಂದ್ರ ಸಂಗೀತ ಇವತ್ತು ಪಶ್ಚಿಮ ಬಂಗಾಳದ ಉತ್ತರಕ್ಕೆ ಬಹಳ ಪಾಪ್ಯುಲರ್ ಆಗಿರುವಂತಹ ಒಂದು ಸಂಗೀತ ಪ್ರಕಾರ. ಸೊ ಅಂತಹದ್ದೇ ಒಂದು ಸಂಗೀತ ಪ್ರಕಾರವಾಗಿ ಕಾರಂತ ಸಂಗೀತವನ್ನ ನಾವು ಡೆವಲಪ್ ಮಾಡಬೇಕು ಅಂತ ಅನ್ನೋದು ಚಿರಂಜೀವಿ ಸಿಂಗ್ ಹಾಗೂ ಆ ಥರದ ಯೋಚನೆ ಮಾಡೋಂಥರ ಮನಸ್ಸಿನ ಆಳದ ಒಂದು ಬಯಕೆ, ಹಂಬಲ. ನಮ್ಮಲ್ಲಿ ಅದಾದ್ರೂ ಆಗ್ತದೆಯಾ ಅಂತಂದ್ರೆ ಅದಿನ್ನೂ ಆಗ ಅಂತ ಸೂಚನೆಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ಇಂಥದ್ದಕ್ಕೆಲ್ಲ ಬೇಕಾದಷ್ಟು ಸಂಪನ್ಮೂಲದ ಕೊರತೆ ನಮ್ಮನ್ನ ಕಾಡ್ತದೆ. ಇಲ್ಲ ಅಂತಲ್ಲ, ಕೇವಲ ಉತ್ಸಾಹ ಇದ್ರೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋದು ತಪ್ಪಾಗಿಬಿಡ್ತದೆ. ಸೊ ಆ ಕಾರಣಕ್ಕಾಗಿ ಇಂಥದ್ದೊಂದು ಏನು ಒಂದು ಕಾರಂತರನ್ನ ಕಾಪಾಡೋದು ಅಂತಿಲ್ಲ, ಕಾರಂತರನ್ನ ನಮ್ಮ ನಡುವೆ ಜೀವಂತವಾಗಿ ಉಳಿಸ್ಕೊಳ್ಳೋದು ಅಂತಿದೆಯಲ್ಲ, ಕಾರಂತರನ್ನ ಚಿರಂಜೀವಿಯನ್ನ ಹಾಕ್ಸೋದು ಅಂತಿದೆಯಲ್ಲ, ಇವೆಲ್ಲದಕ್ಕೂ ಬೇಕಾದಂಥದ್ದು ಒಂದು ಪೂರಕ ಮನಸ್ಥಿತಿ ನಾವು ಮಾಡಬೇಕಾಗುತ್ತೆ. ಯುವ ಪೀಳಿಗೆ ಅದನ್ನ ಮನಸ್ಸು ಮಾಡಿದ್ರೆ ಅದೇನು ಅಂತ ಕಷ್ಟ ಆಗ್ಲಿಕ್ಕಿಲ್ಲ. ಇವತ್ತು IT ನಲ್ಲಿ ಇರೋರು ತಮ್ಮ ಆದಾಯದ ಒಂದು ಸಣ್ಣ ಪಾಲನ್ನ ಇಂಥದ್ದೊಂದು ರಂಗ ಕಾಯಕಕ್ಕಾಗಿ ಅವರು ಅದನ್ನು ಇಡ್ತಾ ಹೋದ್ರೆ ಅದು ದೊಡ್ಡ ಸಮಸ್ಯೆ ಆಗ್ತದೆ ನಮಗೆ. ಅಂಥದ್ದೊಂದು ಕಾರ್ಯರೂಪಕ್ಕೆ ಬರುವಂಥ ಸಾಧ್ಯತೆಗಳೆಲ್ಲ ಇರ್ತದೆ. ಸೊ ಇವತ್ತು ನಾವು ಕಾರ್ನಾಟನ್ನು ಕಳ್ಕೊಂಡಿದ್ದೇವೆ, ಕಾರಂತರನ್ನು ಕಳ್ಕೊಂಡಿದ್ದೇವೆ. ನಾವು ಬೆಚ್ಚಗೆ ಅವರಿಬ್ಬರು ನಮ್ಮ ಮನಸ್ಸಿನ ಆಳದಲ್ಲಿ ಅವ್ರನ್ನ ಇಟ್ಕೊಂಡಿದ್ದೇವೆ.
ಅವರಿಗೆ ನಾವು ಯಾವ ಥರದ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದರೆ ನಮ್ಮ ಹತ್ರ ಆ ಋಣ ತೀರಿಸುವಂಥ ಯಾವ ಶಕ್ತಿಯೂ ನಮ್ಮಲ್ಲಿಲ್ಲ. ಯಾಕೆಂದರೆ ಕಾರಂತರ ರಂಗ ಪ್ರಯೋಗವನ್ನು ನೋಡಿ ನಾವು ಸಂತೋಷಪಟ್ಟಿದ್ದೇವೆ, ಕಾರ್ನಾಟಕದ ನಾಟಕಗಳನ್ನು ಓದಿ ಸಂತೋಷಪಟ್ಟಿದ್ದೇವೆ, ಅದನ್ನು ನೋಡಿದ್ದೀವಿ. ಅದನ್ನು ಬೇರೆ 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 ಆಯಾಮಗಳಲ್ಲಿ ಅದಕ್ಕೆ ಸಿದ್ಧಿಸಿದಂತಹ ಒಂದು 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 ಅನನ್ಯವಾದಂಥ ಒಂದು ಯೋಗ್ಯತೆ ಫಲ ಇದೆ. ಆ ಯೋಗ್ಯತಾ ಫಲವನ್ನು ನಾವು ಕಂಡಿದ್ದೇವೆ. ಇಂಥದ್ದನ್ನೆಲ್ಲ ನಾವು ಅನುಭವಿಸಿರಬೇಕು. ನಮಗೆ ಸೊ ನಮಗೆ ಇಂಥ ಒಂದು ಸ್ಥಿತಿಯಲ್ಲಿ ನಮಗೆ ಕಾರಂತರು ಸದಾಕಾಲ ಒಂದು ನಮ್ಮ ನೆನಪಿನ ಭಾಗವಾಗಿ ಉಳಿತಾರೆ. ಆ ನೆನಪಿನ ಭಾಗವಾಗಿ ಉಳಿಯೋದು ಅಷ್ಟೇ ಮುಖ್ಯ ಆಗಲಿಲ್ಲ. ಈಗ ನೆನಪು ಒಂದೊಂದು ಇರ್ತದೆ. ಈಗ ನಾವು ನಮ್ಮ ಅಪ್ಪ ಅಮ್ಮನ ನೆನಪು ಮಾಡ್ಕೊಳ್ತೇವೆ, ಶ್ರಾದ್ದ ದಿವಸ ಅವರನ್ನು ನೆನಪು ಮಾಡ್ಕೊಳ್ತೇವೆ. ಉಳಿದ ದಿವಸಗಳಲ್ಲಿ ಅವರ ಯೋಚನೆಗಳಿಗೆ, ಅವರ ಹಾಕಿಕೊಟ್ಟ ಮಾರ್ಗಕ್ಕೆ ನಾವೇನು ಭಾಳ ನಿಷ್ಠರಾಗಿ ಹೋಗಲೇಬೇಕು ಅನ್ನೋ ಕಡ್ಡಾಯ ನಮಗೆ ಯಾರಿಗೂ ಇರೋದಿಲ್ಲ. ಆ ಶ್ರಾದ್ದ ದಿವಸ ಏನೋ ಒಂದು ಕಾಟಾಚಾರಕ್ಕೆ ಏನೋ ಒಂದು ಮಾಡಿಬಿಡ್ತೇವೆ, ನಾವು ನಮ್ಮ ಅಪ್ಪನ ನೆನಪು ಮಾಡ್ಕೊಂಡಿದ್ದೇವೆ ಅನ್ನೋ ಮಾತನ್ನು ಆಡ್ತಾರೆ. ಸೊ ಇದು ವಾರ್ಷಿಕ ಶ್ರಾದ್ದ ಆಗಬಾರ್ದು. ಕಾರ್ನಾಟಕ ಮತ್ತು ಕಾರಂತರ ನೆನಪುಗಳು ನಮಗೆ ಅದು ದಿನವೂ ಕಾಡುವಂಥ ಒಂದು 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 ನೋವಾಗಿರಬೇಕು ನಮ್ಮ ಒಳಗಡೆ. ಕಾರ್ನಾಟರು ತೆರೆಗಂಟ ನಾಟಕದಲ್ಲಿ ಒಂದು ಸಾಲು ಒಂದು ಬರೀತಾರೆ, ನೋವಿರುವ ಹಲ್ಲಿನತ್ತ ಪದೇ ಪದೇ ಹರಳುವ ನಾಲಿಗೆಯಂತೆ ಅಂತ. ನಿಮ್ಮ ನೆನಪು ಮಾಡ್ಕೊಳ್ಳಿ, ನಾಲಿಗೆ ಅಲ್ಲ ಹಲ್ಲು ನೋವಾದರೆ ನಮ್ಗೆ ಗೊತ್ತಿಲ್ಲದೇನೋ ನಮ್ಮ ನಾಲಿಗೆ ಅದ್ರ ಮೇಲೆ ತನ್ನ ಸ್ಪರ್ಶವನ್ನು ಮಾಡ್ತಾನೆ ಇರ್ತದೆ. ಏನೋ ಒಂದು ರೀತಿಯ ಸಾಂತ್ವನವನ್ನು, ಈ ನಾವು ನೋವನ್ನು ಅನುಭವಿಸ್ತಾ ಇರ್ತೇವಲ್ಲ, ಆ ನೋವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಒಂದು ಪ್ರಯತ್ನ ಆ ನಾಲಿಗೆಯಿಂದ ನಡೀತಾ ಇರ್ತದೆ. ಸೊ ಅದು ಒಂದಾದರೆ ಆ ನಾಲಿಗೆ ಆ ನೆನಪನ್ನು ಬಿಟ್ಕೊಡೋದಿಲ್ಲ. ಅಲ್ಲಿ ನೋವಾಗಿದೆ ಹೇಳೋದನ್ನ ಅದು ಪದೇ ಪದೇ ನೆನಪು ಮಾಡ್ತಾ ಇರ್ತದೆ ಅಂತ ಹೇಳಿ. ಹಾಗೆ ನಮ್ಗೆ ಈ ಪದೇ ಪದೇ ನೆನಪಾಗ ಅಂತ ಒಂದು ವ್ಯವಸ್ಥೆ ಬೇಕು ನಮಗೆ.